ಸ್ಕಲ್ಪ್ಚರ್ ಮಾಡಬೇಕಾದ್ರೆ ಇವಾಗ ರಾಮ್ಲಲ್ಲಾ ಮಾಡ್ಬೇಕಾದ್ರೆ ಬೇರೆ ತರ ಪ್ರೆಷರ್, BR ಅಂಬೇಡ್ಕರ್ ಮಾಡಿದಾರ ಅಷ್ಟು ಪ್ರೆಷರ್ ಇಲ್ಲ ಅಂತ ಹೇಳ್ಬೋದು. ಬಟ್ ನಿಮ್ಮ ಮೈಂಡ್ ಅಲ್ಲಿ ಯಾವ ತರ ಅದು ಓಕೆ ತುಂಬಾ ಹೈ ಪ್ರೆಷರ್ ಪ್ರಾಜೆಕ್ಟ್ ಅಂದ್ರೆ ತುಂಬಾ ಅದಕ್ಕೆ ಜಾಸ್ತಿ ಫೋಕಸ್ ಮಾಡ್ತೀರಾ, ಹೇಗೆ ಅದು? ಅದು ಹೈ ಪ್ರೆಷರ್ ಆತರ ಎಲ್ಲ ಅನ್ನೋದಕ್ಕಿಂತ ನಾವ್ ಎಷ್ಟು ಸಮಯ ಕೊಡ್ತೀವಿ ಅಷ್ಟು ಸುಂದರವಾಗಿ ಕೆಲಸ ಆಗುತ್ತೆ. ಸೊ ಪ್ರೆಷರ್ ಅಂದ್ರೆ ಟೈಮ್ ಅಷ್ಟೇ ಪ್ರೆಷರ್ ಇರುತ್ತೆ, ನನಗೆ ಆರ್ಟ್ ಪ್ರೆಷರ್ ಯಾವತ್ತೂ ಆಗಲ್ಲ. ಟೈಮ್ ಪ್ರೆಷರ್ ಇರ್ತದೆ, ಅದ್ ಬಿಟ್ರೆ ಇನ್ಯಾರು ಬಂದು ಸುಮ್ಮನೆ ಪ್ರೆಷರ್ ಆಗ್ತಾರೆ. ಬಟ್ ನನಗೆ ಆರ್ಟ್ ಮಾಡೋದು ಅದು ಖುಷಿಯಾಗಿ ಮಾಡ್ತೀನಿ. ಸೊ ಅದೆಷ್ಟೇ ಡಿಫಿಕಲ್ಟ್ ಇದೆ ನನಗೆ ಅದು ಡೇ ಬೈ ಡೇ ತುಂಬಾ ಚೆನ್ನಾಗಿ ಕಾಣ್ತಾ ಹೋಗುತ್ತಲ್ವಾ, ಅದು ನನ್ನ ಆ ಒಂದು ಜರ್ನಿನ ಎಂಜಾಯ್ ಮಾಡ್ತೀನಿ. ಸೊ ಟೈಮ್ ಮಾತ್ರ ನನಗೆ ಪ್ರೆಷರ್, ಬಟ್ ಎಲ್ಲದಕ್ಕೂ ಡೆಡಿಕೇಟೆಡ್ ಆಗಿ 100% ಕೊಡ್ತೀನಿ ಮೇಡಮ್. ಅದೆಷ್ಟೇ ಇರ್ಲಿ, ಅದೆಷ್ಟೇ ಈಗ ನೋಡಿ ಯಾರೋ ಒಂದು ಗ್ರಾಮದ ಕೊಟ್ಟರುವೆ ನಾನು ಅದರಲ್ಲಿ ಡೆಡಿಕೇಟೆಡ್ ಆಗಿ ಏನೋ ಒಂದು ಹುಡುಕಕ್ಕೆ ಪ್ರಯತ್ನ ಮಾಡ್ತೀನಿ. ಕೊನೆ ನಾನು ಹುಡುಕಿ ಅದು ಅವ್ರಿಗೆ ತಲುಪಿಲ್ಲ ಅಂದ್ರೆ ಅದು ನನ್ನ ಪ್ರಯತ್ನ ಸರಿ ಇಲ್ಲ ಅಂತ. ನಾನು ಹುಡುಕಿ ಏನ್ ಅನ್ಕೊಂಡಿರ್ತೀನಿ ಅದು ಆ ಅನುಭವ ನಮ್ಗೆ ಗ್ರಾಹಕರಲ್ಲೂ ಅವರು ವ್ಯಕ್ತಪಡಿಸ್ತಾರೆ. ಹೌದು ಸರ್, ಅದು ಈ ರೀತಿ ಭಗವಂತ ಈ ರೀತಿ ಕಾಣ್ತಿದ್ದಾರೆ, ತುಂಬಾ ಸಂತೋಷ ಆಗ್ತಿದೆ. ಸೊ ಇದೆಲ್ಲ ತುಂಬಾ ನನಗೆ ಏನಾಗ್ತದೆ ಸ್ಫೂರ್ತಿ. ಅದು ಪ್ರತಿಯೊಬ್ಬರು ನಮ್ಮ ಗ್ರಾಮದಿಂದ ನನಗೆ ಗೊತ್ತಿರೋಂಗೆ ನಾನು 90% ಆಫ್ ದ ವರ್ಕ್ ನಂದೆಲ್ಲ ವಿಲೇಜಸ್ ಮಾಡ್ಕೊಟ್ಟು. ಸೊ ಅವರ ಎಲ್ಲರ ಆಶೀರ್ವಾದ ಇಷ್ಟು ದೊಡ್ಡ ಕೆಲಸ ಸಿಕ್ಕಿದೆ. ಡೆಫಿನೆಟ್ಲಿ. ಅದೇ ಇದೆಲ್ಲಾನು ನಮ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ. ಏನಂದ್ರೆ ಇದೇ ಇಂಟರ್ನೆಟ್ ಅಲ್ಲಿ ಏನೇನ್ ಕೆಲಸ ಮಾಡಿದ್ದೀರಾ, ಬಟ್ ರಾಮ್ಲಲ್ಲಾ ಸೂಪರ್ ಸೀಡೆಡ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಹೌದು, ಆ ರೀತಿಯಾದ ಲೆಕ್ಕ ತಗೊಂಡ್ರೆ ನಾನು ಸಿದ್ಧಗಂಗಾ ಸ್ವಾಮಿಗಳದ್ದು ಕಲ್ಲಿನ ಪ್ರತಿಮೆ ಮಾಡ್ಕೊಟ್ಟಿದ್ದೆ. ಅಂದ್ರೆ ಅವ್ರ ವಿಗ್ರಹನ ಅವರೇ ಪ್ರತಿಷ್ಠಾಪನೆ ಮಾಡಿದ್ರು. ಇದೊಂದು ಅವಕಾಶ ಸಿಕ್ಕಿತ್ತು ನನಗೆ. ಮತ್ತೆ ನಾನು ಒಂದ್ಸಲ ಇದೇ ಜಾಗದಲ್ಲಿ ಕೋಫಿ ಅನ್ನನ್ ಯುನೈಟೆಡ್ ನೇಷನ್ ಸೆಕ್ರೆಟರಿ ಜನರಲ್ ಅವ್ರನ್ನ ನಾನು ಭೇಟಿ ಮಾಡೋ ಅವಕಾಶ ಸಿಕ್ಕಿತ್ತು. ಸೊ ಈ ರೀತಿ ನನಗೆ ಅಲ್ಲಿಗೆ ಹೋಗಕ್ಕೆ ಮುಂಚೆನೆ ಬಹಳಷ್ಟು ಹೌದು ಏನಂತೀವಿ ಒಂದೇ ಸಲ ಜಂಪ್ ಮಾಡಿ ಕೂತ್ಕೊಳ್ಳಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೆ. ಆ ಟೈಮ್ಗೆ ನನಗೊಂದು ಅವಕಾಶ ಸಿಕ್ತು, ಅದು ಈ ರೀತಿ ಭಗವಂತ ಮಾಡಿಸ್ಕೊಂಡು ಅಂತ ಹೇಳ್ಬೋದು. ಇದು ಒಂದು ಪ್ರಶ್ನೆ ನಾನು ಕೇಳಲೇಬೇಕು. 3 ಜನ ಆಯ್ಕೆ ಆಗ್ತಾರೆ ನಿಮ್ಮ ಅಯೋಧ್ಯೆಯಲ್ಲಿ. ಹೌದು, ಫಸ್ಟ್ ಆಲ್ಮೋಸ್ಟ್ ರಿಜೆಕ್ಟೆಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ಸುಮಾರೆಲ್ಲ ಏನೇನೋ ಇಶ್ಯೂಸ್ ಬಂತು, ಆಮೇಲೆ ಕನ್ಫರ್ಮೇಶನ್ ಬಂದಿಲ್ಲ, ನಿಮ್ಗೆ ರಿಜೆಕ್ಟ್ ಅಂತ ಬಂತು. ಸಾಕಷ್ಟು ನೀವ್ ಹೇಳಿದೀರಾ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೆ, ಯಾಕೆ ಈ ತರ ಮೊದಲನೇ ವಿಗ್ರಹ ಮಾಡಿದ್ರು, ಕಲ್ಲಿನ ಪ್ರಾಬ್ಲಮ್ ಇಲ್ಲ ಯಾವ ತರ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಗೊತ್ತಾಗ್ಲಿಲ್ಲ ಅಂತ. ಬಟ್ ಆ ಫೇಸ್ ಅಲ್ಲಿ, ಆ ಡಿಪ್ರೆಷನ್ ಅನ್ನೋ ಫೇಸ್ ಅಲ್ಲಿ ನೀವು ಹೇಗೆ ನಿಮ್ಮನ್ನ ನೀವು ಸ್ಥಿರತೆ ಇಟ್ಕೊಂಡು ಇಲ್ಲ ಇದೆಲ್ಲ ಸರಿ ಹೋಗುತ್ತೆ, ಮೇಲೆ ಎದ್ದು ಬರ್ತೀನಿ ನಾನು ಅಂತ ಕಾನ್ಫಿಡೆನ್ಸ್ ಯಾವಾಗ ಬಂತು ನಿಮ್ಗೆ? ಅದು ಏನಾಗುತ್ತೆ, ಇಂಥ ದೊಡ್ಡ ಅವಕಾಶ ಸಿಕ್ಕಿ ಅಲ್ಲಿ ಈ ರೀತಿ ಆಗ್ಬಿಟ್ಟಾಗ ನಿಮ್ಗೆ ತುಂಬಾ ಬೇಜಾರಾಗುತ್ತೆ. ಕೆಲವೊಮ್ಮೆ ನಮ್ಮದು ಏನೂ ಗೊತ್ತಿಲ್ಲದೆ ಆಗಿರುವಂತ ತಪ್ಪಿಗೆ ಅದು 50-60% ಟೈಮ್ ಮುಗ್ದೋದಾಗಾದಾಗ ಜೊತೆಗೆ ಇನ್ನ ಬೇರೆ ಇಬ್ರು ಶಿಲ್ಪಿಗಳು ಮಾಡ್ತಾ ಇದ್ದಾರೆ, ನಮ್ಗೆ ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಅನ್ನೋ ಟೈಮ್ ನಲ್ಲಿ ನಾನು ಓಕೆ ವಿಗ್ರಹ ನಂದು ಪ್ರೋಗ್ರೆಸ್ ತುಂಬಾ ಚೆನ್ನಾಗಿದೆ, 70% ಮುಗ್ದೋಗಿದೆ, ಆಲ್ ಆಫ್ ಎ ಸಡನ್ ಅದು ಕ್ಯಾನ್ಸಲ್ ಆಗಿ ಇನ್ನೊಂದು ಬಂಡೆ ಹುಡುಕಿ ಅದು ಟೆಸ್ಟಿಂಗ್ ರಿಪೋರ್ಟ್ ಬಂದು ಆ ಟೆಸ್ಟಿಂಗ್ ಕನ್ಫರ್ಮ್ ಆದ್ಮೇಲೆ ನಾನು ಕೆಲಸ ಶುರು ಮಾಡಬೇಕು. ಸೊ ಅದು ಒಂದು 20 days ಸ್ಪೇಸ್. ಅಲ್ಲಿ ನಾನು ತುಂಬಾ ಡಿಪ್ರೆಷನ್ ಆಗ್ಬಿಡುತ್ತೆ. ಅಂದ್ರೆ ಏನಿದು ಹಿಂಗಾಗ್ಬಿಡ್ತಲ್ಲ, ಏನ್ ತಪ್ಪು ಮಾಡಿದೆ ನನ್ನ ಜೀವನದಲ್ಲಿ, ನನ್ಗೆ ಗೊತ್ತಿರಂಗೆ ಗೊತ್ತಿದ್ದು ಏನ್ ತಪ್ಪು ಮಾಡಿಲ್ವಲ್ಲ, ಈ ರೀತಿ ಸ್ವಲ್ಪ ಯೋಚನೆಗಳು ಬಂತು ನಂಗೆ. ಆಮೇಲೆ ಇವತ್ತು ಅಯೋಧ್ಯೆಗೆ ಬಂದಿದೆ ಅಂತ ಮೆಂಟಲಿ ಸೆಟ್ ಮಾಡ್ಕೊಂಡು ನಾನೊಂದು ಫೋಲ್ಡರ್ ಮಾಡಿ ಇಟ್ಕೊಂಡಿದ್ದೆ. ಫೋಲ್ಡರ್ ಅಂದ್ರೆ ಈ ಅಯೋಧ್ಯೆಗೆ ಏನೇ ಮಾಡ್ಬೇಕು ಅಂತ ಸ್ಟಡಿ ಮಾಡಿ ಒಂದು ಫೋಲ್ಡರ್ ಇಟ್ಕೊಂಡಿದ್ದೆ. ಆ ಫೋಲ್ಡರ್ಗೆ ನಂದು ಪ್ರೀವಿಯಸ್ ವರ್ಕ್ ಏನೇ ಮಾಡಿದ್ದೆ ಎಲ್ಲಾನು ಫಿಲ್ ಮಾಡಿದೆ ಅದಕ್ಕೆ. ಸೊ ನಾನು ಹಿಂಗೆ ಡ್ರ್ಯಾಗ್ ಮಾಡ್ಬೇಕಾದ್ರೆ ನಂದು ಏನೇ ಮುಂಚೆ ಮಾಡಿದ್ದೆ ಆ ಫೋಟೋಸ್ ಎಲ್ಲ ನನ್ಗೆ ಕಾಣ್ತೈತೆ, ಹೌದು ಮಾಡಿದ್ನಲ್ಲ. ಸೊ ದಟ್ ನಾನು ನನ್ನ ಕಾನ್ಫಿಡೆನ್ಸ್ ವಾಪಸ್ ಬೇಕು ನನಗೆ. ಆ ರೀತಿ ಒಂದು ಮಾಡಿದೆ. ಅಗೇನ್ ನಾನು ಸ್ಪಿರಿಚುಲಿ ಕನೆಕ್ಟ್ ಆಗೋದಕ್ಕೆ ನಮ್ಮ ತಂದೆಯವ್ರದೊಂದು 2 ಫೋನಲ್ಲಿ ನನ್ನ ತಂದೆಯವ್ರದೊಂದು ಫೋಟೋ, ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ದೇವ್ರದೊಂದು ಫೋಟೋ, ಎರಡನ್ನ ಇಟ್ಕೊಂಡು ಫಸ್ಟ್ ಒಂದ್ ಕಡೆ. ಸೊ ನಾನೆಲ್ಲ ಒಂದೊಂದ್ ಕಡೆ ಸೆಟ್ರೇಟ್ ಮಾಡ್ಕೊಂಡು ಬಂದೆ. ಓಕೆ ಸ್ಟಿಲ್ ಐ ಕ್ಯಾನ್ ಡೂ ದಿಸ್ ಅಂತ. ಕಲ್ಲು ಬಂತು, ಸೆಲೆಕ್ಷನ್ ಆಯ್ತು, ಮತ್ತೆ ಎಲ್ಲ ತಂದು ಮುಗಿದು ರಫ್ ವರ್ಕ್ ಶುರು ಮಾಡಿದೆ. ಅಗೇನ್ 16 hours, ನನಗೆ ಅದು ಕಷ್ಟ ಅಲ್ಲ. ಮತ್ತೆ ಇಲ್ಲೂ ಡಬಲ್ ಶಿಫ್ಟ್ ವರ್ಕ್ ಮಾಡಿದೆ. ಸೊ ಮತ್ತೆ ಬೇರೆ ಆರ್ಟಿಸ್ಟ್ಗಳನ್ನ ಸ್ವಲ್ಪ ಕರ್ಸ್ಕೊಂಡೆ ನಾನು, ತನ್ನಿ ಈ ಥರ ಆಗಿದೆ ಒಂದು ಸಿಚುವೇಶನ್ ಅಂತ. ಸೊ ಯಾವಾಗ ಒಂದು ಸ್ಟೇಜ್ ಅಂದ್ರೆ ಮುಂಚೆ ವಿಗ್ರಹ ಎಷ್ಟು ಸ್ಟೇಜ್ ಇತ್ತು ಅದಕ್ಕಿಂತ ಇದು ಪಾಸ್ ಆಗತ್ತೆ ನೋಡಿ,
ಇದು 60% ಪಾಸ್ ಆಗಿದೆ ಅಂದ್ರೆ ಮುಗಿದೋಗಿತ್ತು. ಇದು ಯಾವಾಗ ಎರಡನೇ ವಿಗ್ರಹ 65%ಗೆ ಬಂತು ಆಗ ನಂಗೆ ನೆಮ್ಮದಿ ಆಯ್ತು. ಅಲ್ಲಿ ತನಕ ಯೂಸ್ ಟು ಪುಷ್ ಓಕೆ ಆ ವಿಗ್ರಹ ಮುಗಿತದು, ಇದು ಅದಕ್ಕಿಂತ ಚೆನ್ನಾಗಿ ಬರ್ತಾ ಇದೆ ಅಂತ ಅದರಿಂದ ನಾನು ಓವರ್ಟೇಕ್ ಮಾಡಿದೆ. ಆಮೇಲೆ ಕಂಪೋಸಿಷನ್ ವೈಸು ಇನ್ನೂ ಕ್ಲಾರಿಟಿ ಸಿಕ್ತು ಮೊದಲನೇದಕ್ಕಿಂತ ಎರಡನೇದು ಮಾಡ್ಬೇಕಾದ್ರೆ. ಸೊ ಅವಾಗ ನನಗೆ ಏನ್ ಮಾಡಿದೆ, ಈ ಗರ್ಭಗುಡಿನೂ ಸಹ ನಮ್ ಕಡೆ ಏನಾಗುತ್ತೆ ವರ್ಟಿಕಲ್ ಇರುತ್ತೆ, ಇದು ಹಾರಿಜಾಂಟಲ್ ಇದೆ. ಸೊ ನಾನಾಗ ಒಂದು ಭಕ್ತರ ಪಾಯಿಂಟ್ ಆಫ್ ವ್ಯೂ ಇಂದ ಕಂಪೋಸಿಷನ್ ಶುರು ಮಾಡ್ತಾ ಬಂದೆ. ಒಂದು ನನಗೆ ಟೈಮ್ ಕಮ್ಮಿ ಆಗ್ಬಿಟ್ಟಿದೆ, ಆಮೇಲೆ ತುಂಬಾ ಡೀಟೇಲಿಂಗ್ ಮಾಡಕ್ ಹೋದ್ರೆ ಅದು ಹತ್ರದಿಂದ ನೋಡುವಂತ ಡೀಟೇಲಿಂಗ್ ಬೇಡ ನಮ್ಗೆ. ಗರ್ಭಗುಡಿಗೂ ಭಕ್ತರಿಗೂ ಒಂದು 30 ಅಡಿ ಡಿಫ್ರೆನ್ಸ್ ಇದೆ. ಈ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಸ್ಕಲ್ಪ್ಟಿಂಗ್ ಶುರು ಮಾಡಿದೆ. ಆಮೇಲೆ ಕಂಪೋಸಿಷನ್ ಪ್ರಭಾವಳಿನ ಮೊದಲನೇದು ಒಟ್ಟಿಗೆ ಹಾಕಿದೆ, ಈಗ ಸ್ವಲ್ಪ ಮುಂದೆ ತಗೊಂಡೆ. ಸೊ ದಟ್ ಅವರು ಭಕ್ತರು ಒಂದು ಪ್ರದಕ್ಷಿಣೆ ಅಂದ್ರೆ ಹೋಗೋ ತನಕನೂ ಒಂದು ನೋಡ್ತಾರಲ್ಲ ತಿರುಗಿ, ಆಗ್ಲೂ ಅವ್ರಿಗೆ ದರ್ಶನ ಸಿಗ್ಬೇಕು ಅಂತ ಅದಕ್ಕೆ ಏನ್ ಮಾಡಿದೆ ಮುಂದೆ ತಗೊಂಡೆ. ಈ ರೀತಿ ಸಣ್ಣ ಸಣ್ಣ ಸೆನ್ಸಿಟಿವ್ ಪಾಯಿಂಟ್ಸ್ ಎಲ್ಲಾನು ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೆ ಎರಡನೇ ಸಲ. ಆಮೇಲೆ ಎರಡನೇ ಸಲ ಕಲ್ಲು ಹೇಗ್ ಸಿಕ್ತು ಅಂದ್ರೆ ನನಗೆ ಎಕ್ಸ್ಟ್ರಾ ಬೇಕು ಏನ್ ಬೇಕು ಅಂತ ಸಿಗ್ತಾ ಇಲ್ಲ ಅದು, ಅದಕ್ಕೆ ಆಲ್ರೆಡಿ ಅದೇ ಫಿಕ್ಸ್ ಆಗ್ಬಿಟ್ಟಿದೆ. ನಂಗೆ ಒಂದ್ ಇಂಚ್ ಎಕ್ಸ್ಟ್ರಾ ಇರ್ಬೇಕಿತ್ತಲ್ಲ, ಯಾಕಂದ್ರೆ ಮೊದಲೇ ದೊಡ್ಡದ್ ಮಾಡ್ಬಿಟ್ಟಿದೀನಿ ಅಷ್ಟೊಂದು ಒಂಥರ ಆರ್ಚ್ ಎಲ್ಲ ತುಂಬಾ ಡೆಕೋರೇಟಿವ್ ಆಗಿ. ಬಟ್ ಇದ್ರಲ್ಲಿ ಆಮೇಲೆ ನನ್ ಮನ್ಸಲ್ಲಿ ಅನ್ಸ್ತು ಇಲ್ಲ ಮೋಸ್ಟ್ಲಿ ಅವರೇ ಸಿಂಪಲ್ ಕಂಪೋಸಿಷನ್ ಇಷ್ಟಪಡ್ತಾ ಇದಾರೆ. ಸೊ ದಟ್ ಈಗ ನೋಡಿ ಸಿಂಪಲ್ ಕಂಪೋಸಿಷನ್ ಈಗ ಜನಗಳ ಮನಸ್ಸಲ್ಲಿ ಉಳಿದಿರೋದು. ಆ ಒಂದು ಆರ್ಚ್, ಆಮೇಲೆ ಜಸ್ಟ್ ಒಂದು ಹಸ್ತದ್ದು ನೆರಳಲ್ಲಿ ತೋರಿಸಿದ್ರು ಜನ ಮಕ್ಕಳು ಸಹ ಹೇಳ್ತಾರೆ ಇದು ರಾಮ್ಲಲ್ಲಾ ಅಂತ. ಅಷ್ಟು ಜನಕ್ಕೆ ತಲುಪಿತು, ಅಷ್ಟು ಹಿರಿಯರಿಂದ ಹಿಡಿದು ಕಿರಿಯರ ತನಕ ನಾನು ಎಲ್ಲರಲ್ಲೂ ಒಂದು ಪ್ರೀತಿ ಗೌರವ, ಒಂದು ವಿಗ್ರಹದ ಒಂದು ಪರಿಚಯ. ಅಷ್ಟು 1 ವರ್ಷ ಸಮಯಕ್ಕೆ ಮುಂಚೆನೆ ಎಲ್ಲ ಕಡೆ ಎಲ್ಲರ ಮನ್ಸಿಗೂ ತಲುಪಿದೆ. ಎಲ್ಲೋ ನಿಮ್ ವ್ಯಕ್ತಿತ್ವ ಅಲ್ಲಿ ಕಾಣ್ತಾ ಇದೆ ಅನ್ಸುತ್ತೆ ನಂಗೆ, ಯಾಕಂದ್ರೆ ಸಿಂಪಲ್ ಡೆಕೋರೇಷನ್, ನೀವು ಸಿಂಪಲ್ ಇಲ್ಲ ಅಂಡ್ ಆ ಹಂಬಲ್ನೆಸ್ ಆಗ್ಲಿ, ಆ ಸ್ಪಿರಿಚುಯಾಲಿಟಿ ಆಗ್ಲಿ, ಆ ಟ್ರೂತ್ಫುಲ್ನೆಸ್ ಆಗ್ಲಿ ಅದ್ರಲ್ಲಿ ಕಾಣ್ತಾ ಇದೆ. ಹೌದು, ನಾವು ಅದನ್ನೇ ಅನ್ಕೊಂಡ್ ಮಾಡಿದ್ವಿ, ಇದು ಎಲ್ಲರೂ ಕನೆಕ್ಟ್ ಆಗ್ಬೇಕು. ಯಾಕಂದ್ರೆ ನಾನೇ ಏನ್ ಮಾಡ್ತೀನಿ ಯಾವಾಗ್ಲೂ ಮಾಡ್ಬೇಕಾದ್ರೆ ಭಕ್ತರ ಒಂದು ಪಾಯಿಂಟ್ ಆಫ್ ವ್ಯೂಂದಾನೆ ಮಾಡ್ಬೇಕು. ಈಗ ನಾನು ಅಯೋಧ್ಯೆಗೆ ಹೋಗ್ಬೇಕು, ಇಲ್ಲಿಂದ ಟ್ರೈನ್ ಆಫ್ ಫ್ಲೈಟ್ ಚಾರ್ಜಸ್ ಎಷ್ಟು, ಅಲ್ಲಿ ಊಟ ತಿಂಡಿ ಎಷ್ಟು, ಅಲ್ಲಿ ದರ್ಶನ ಮಾಡಿ ಬರೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಇಷ್ಟೆಲ್ಲ ಮಾಡಿ ಅವ್ರು ಬಂದವ್ರಿಗೆ ಅದ್ ನೋಡಿ ಅದನ್ನ ಒಂದು ನಿಮಿಷಕ್ಕೆ ಅಪ್ಪ ಭಗವಂತ ಹತ್ರ ಒಂದು ಅನುಭವ ನಾವು ಕೊಡದೇ ಹೋದ್ರೆ ನಾವು ಮಾಡೋ ಕೆಲಸನೇ ವೇಸ್ಟ್. ಈ ಒಂದು ಹಳ್ಳಿಯಿಂದ ಬರೋರ್ಗು ತಲುಪಬೇಕು ಅಂತ ಇದು ನನಗೆ ಪಾಯಿಂಟ್ ನೋಟ್ಸ್ ಹಾಕೊಂಡ್ಬಿಟ್ಟಿದ್ದೆ ನಾನು. ಈ ಪಾಯಿಂಟ್ ನ ಅಟೆಂಡ್ ಮಾಡ್ಬೇಕು. 5 ವರ್ಷ ಬಾಲಕ ಅಂದ್ರೆ ಬಾಲಕನಲ್ಲಿ ರಾಮ ಇರ್ಬೇಕು, ಬರೀ ಬಾಲಕನ ರೀತಿ ಕಾಣಿದ್ರೆ ಸಾಕಾಗಲ್ಲ ನನಗೆ. ಈ ರೀತಿ ಎಷ್ಟೊಂದು ಪಾಯಿಂಟ್ಸ್ ಗಳು ಹಾಕೊಂಡ್ಬಿಟ್ಟು ನಾನ್ ದಿನ ಮಲ್ಗಕ್ಕೂ ಮುಂಚೆ ಅದನ್ನ ಓದ್ಬಿಟ್ಟು ಅಥವಾ ನೋಡ್ಬಿಟ್ಟೆ ಮಲ್ಕೋಬೇಕು. ಏನಾಗುತ್ತೆ ಕೆಲವೊಮ್ಮೆ ಎಲ್ಲ ಸೇವ್ ಮಾಡ್ಕೋತೀವಿ, ಎಲ್ಲ ಫೈಲ್ ಮಾಡ್ತೀವಿ, ಅದನ್ನ ಮರ್ತು ಬಿಡ್ತೀವಿ ಅದನ್ನ. ಅದು ನನಗೆ ಅದನ್ನ ಬೇಡ, ಇದು ಸಲ ಅದ್ ಮಾಡಬಾರ್ದು. ಸೊ ಒಂದೊಂದ್ ಪಾಯಿಂಟ್ ನಾವು ಗಮನ ಕೊಟ್ಕೊಂಡು ಬಂದ್ವಿ, ಯಾಕಂದ್ರೆ ಎವ್ರಿ ಸೆಂಟಿಮೀಟರ್ಸ್ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ಬೇಕು ವಾಪಸ್ ನಮ್ಮ ದೇಶಕ್ಕೆ, ಇದು ಸಿಕ್ಕಿದ ಅವಕಾಶ ಅಂತ. ಸೊ ಆ ಪ್ರಯತ್ನ ಜನಕ್ಕೆ ಇಷ್ಟ ಆಗಿದೆ. ನಾವು ಮಾಡೋ ಪ್ರಯತ್ನ ಬಿಡಿ ಎಲ್ಲರೂ ಮಾಡಿದ್ದಾರೆ, ಬಟ್ ಜನಕ್ಕೆ ಇಷ್ಟಪಟ್ಟು ಅದನ್ನ ಅಕ್ಸೆಪ್ಟ್ ಮಾಡಿದಾರೆ, ಅದು ತುಂಬಾ ದೊಡ್ಡ ವಿಷಯ. ನಮ್ ಎಲ್ಲಾರ ಮನೇಲೂ ಏನೋ ನಮ್ಮ ದೇವರು ತರ ಅದು ಫೀಲಿಂಗ್ ಕೊಡುತ್ತೆ, ಅದು ಒಂದು ಫೀಲಿಂಗ್. ನಾನು ಫಸ್ಟ್ ಡೇ ಇದು ಸೆಲೆಕ್ಷನ್ ಟೈಮ್ ನಲ್ಲಿ ಒಂದು ಕ್ವಶನೇರ್ ಕೊಡ್ತಾರೆ, ಅಂದ್ರೆ ಒಂದು ವೈಟ್ ಶೀಟ್ ಕೊಟ್ಟು ಬರೆಯಕ್ಕೆಲ್ಲ ಕೊಡ್ತಾರೆ. ಅಲ್ಲೆಲ್ಲ ಇದನ್ನೇ ಬರ್ದಿದ್ದೆ ನಾನು. ಬೇರೆಯವರೆಲ್ಲ ಕಮರ್ಷಿಯಲ್ಸ್ ಮಾತಾಡಿದ್ರು, ನಾನು ಬರೀ ಈ ತರ ಕತೆ ಬರ್ದಿ ಕೊಟ್ಟಿದ್ದೆ. ಅದೇ ಇಷ್ಟ ಆಗಿದೆ ಅನ್ಸುತ್ತೆ. ಈ ತರ ಜನಕ್ಕೆ ಮೆಚ್ಚೋ ಹಾಗೆ ಮಾಡ್ಬೇಕು, ಅವ್ರನ್ನ ಹುಡುಕೋ ಪ್ರಯತ್ನ ಮಾಡ್ಬೇಕು, ಅವ್ರು ಸಿಗ್ತಾರ ನಂಬಿಕೆ ಇರ್ಬೇಕು, ಬರೀ ಈ ತರನೇ ಬರ್ದಿದ್ದೆ ನಾನು. ಇದು ನನಗೆ ಮರ್ತೋಗಿತ್ತು. ನನಗೆ ನಾ 2ನೇ ಸರಿಗೆ ಹೋದಾಗ ಅಲ್ಲಿ ಸೆಕ್ರೆಟರಿ ಅವರು ಕರೆದ್ಬಿಟ್ಟು ದೇಕೋ ಪಹಲೆ ಆಪ್ ಕ್ಯಾ ಲಿಖೇತೆ ದೇಕೋ ಅಂತ ಕೊಟ್ರು ನನ್ ಕ್ವಶನ್ ಜೆರಾಕ್ಸ್ ನಾ ಏನ್ ಬರ್ದ್ಕೊಟ್ಟಿದ್ದೆ. ಹೌದಲ್ವಾ, ಇದೇ ಈಗ ಜನಕ್ಕೆ ಆಗಿರೋದು ಮನಸ್ಸಲ್ಲ. ಫಸ್ಟ್ ಡೇನೇ ಆ ತರ ಬರ್ತಿತ್ತು. ಆಮೇಲೆ ಸೆಲೆಕ್ಟ್ ಮಾಡೋರು ಅಷ್ಟೇ, ತುಂಬಾ ಅವ್ರಿಗೂ ನಾನು ಕ್ರೆಡಿಟ್ ಹೇಳ್ಬೇಕು. ಯಾಕಂದ್ರೆ ಈ ಸೆಲೆಕ್ಷನ್ನೇ ತುಂಬಾ ಆರ್ಟಿಸ್ಟ್ಗಳಿದ್ದಾಗ ನಾವು ಅಲ್ಲಿ ಮಾಡಲ್ ಮತ್ತೆ ಡ್ರಾಯಿಂಗ್ ಏನು ಕೊಡಲ್ಲ ಅಂತ ಹೇಳ್ತೀನಿ ನಾನು. ಒಂದು ಡ್ರಾಯಿಂಗ್ ಮಾಡಲ್ ಕೊಡಿ ಅಂತಾರೆ, ನಾನು ಅದನ್ನೇನು ಕೊಡಲ್ಲ, ನಾನು ಅವ್ರನ್ನ ಹುಡ್ಕೋಣ ಅಲ್ಲಿ ಸಿಗ್ತಾರೆ, ನಾವೇನು ಕೊಡದೆ. ಯಾಕಂದ್ರೆ ಈ ಮಾಡೆಲ್ನ ಕಾಪಿ ಮಾಡ್ತೀವಿ ನೆಕ್ಸ್ಟ್, ಇನ್ನು ಆ ರೀತಿ ಬೇಡ, ಅಲ್ಲಿ ಅಯೋಧ್ಯೆಲೆ ಹುಡ್ಕೋಣ ಅವ್ರನ್ನ ಅಂತ ಹೇಳಿದ್ದೆ. ಆಮೇಲೆ ನಿಮ್ಮ ಮಗಳನ್ನ ಕೇಳಿದ್ರಿ? ನನಗೆ ಫೀಡ್ಬ್ಯಾಕ್ ಕೇಳಂಗಿಲ್ಲ, ಯಾಕಂದ್ರೆ ನಮ್ಗಲ್ಲಿ ಯಾರ ಹತ್ರ ನಮ್ಮ ಇದನ್ನ ಹೇಳೋಂಗದು ಶೇರ್ ಮಾಡೋದೆಲ್ಲ ಇಲ್ಲ, ಯಾರಿಗೂ ಮಾಡೋಂಗಿಲ್ಲ ನಾವು. ಸೊ ನನಗೆ ಪ್ರಾಂಪ್ಟ್ ಫೀಡ್ಬ್ಯಾಕ್ ಸಿಗೋದು ಮಕ್ಕಳಿಂದಾನೆ. ಫ್ರೆಂಡ್ಸ್ ತೋರಿಸಿದ್ರು ಫ್ರೆಂಡ್ಸ್ ಆಯ್ತು ಅಂದ್ಬಿಡ್ತಾರೆ ಏನು, ಬಟ್ ಮಕ್ಕಳೇ ಪ್ರಾಪರ್ ಫೀಡ್ಬ್ಯಾಕ್ ಸಿಗುತ್ತೆ ಅಂತ ಹೇಳಿ ಮಗಳಿಗೆ ಒಂದೇ ಒಂದ್ಸಲ ತೋರಿಸಿದ್ದೆ. ಅವ್ರಿಗೆ ಇಷ್ಟೇ ಪ್ರಶ್ನೆ, ಮಗು ತರ ಕಾಣ್ತಿದ್ದೆ ಏನಪ್ಪಾ, ಹೌದು ಅಪ್ಪ ಅಂತ ಅಷ್ಟೇ, ಅದ್ ಬಿಟ್ಟು ಬೇರೆ ಜಾಸ್ತಿ ಏನು ಕೇಳಿಲ್ಲ.
ಅದೊಂಥರ ಕಾನ್ಫಿಡೆನ್ಸ್ ಮಕ್ಕಳಿಗೆ. ಮಕ್ಳಿಗೆ ಸಿಕ್ತು ಅಂದ್ಮೇಲೆ ಹೌದು ಹೌದು ಅದು ನಿಮ್ಗೆ ಆಡಲು ಅಷ್ಟೇ, ಹಾ ಯಾವಾಗ ಮಕ್ಳಿಗೆ ಇಷ್ಟ ಆಗುತ್ತೆ ಆಡ್ ಇಟ್ಟಾಗ್ಬಿಡುತ್ತೆ. ಇಟ್ಟಾಗತ್ತೆ. ಅದೇ ರೀತಿನೇ ಇದುವೇ, ಮಕ್ಳಿಗೆ ಯಾವಾಗ ಇಷ್ಟ ಆಯ್ತು ಎಲ್ಲರ ಮನ್ಸಿಗೂ ತಲುಪ್ತು. 100%. ನೀವು ನರೇಂದ್ರ ಮೋದಿ ಅವ್ರನ್ನ ಮೀಟ್ ಮಾಡಿದ್ದೀರಾ, ಅವ್ರ ಜೊತೆ ಇಂಟರಾಕ್ಷನ್ ಮಾಡಿದ್ದೀರಾ. ನಿಮ್ಮ ಪ್ರಕಾರ ನಮ್ಮ ದೇಶಕ್ಕಾಗ್ಲಿ ನಮ್ಮ ಇಡೀ ಸಂಸ್ಕೃತಕ್ಕಾಗ್ಲಿ ಅವರು ಹೇಗೆ ನಮ್ಮ ಇಡೀ ದೇಶವನ್ನ ನಮ್ಮ ಗ್ಲೋಬಲೈಸ್ ಮಾಡಿದ್ದಾರೆ, ನಮ್ಮ ಸಂಸ್ಕೃತಿ ಬಿಡದೆ, ನಿಮ್ಗೇನ್ ಅನ್ಸುತ್ತೆ ಅದ್ರ ಬಗ್ಗೆ? ಅದು ಬಹಳ ಅವಶ್ಯಕತೆ ಇತ್ತು ಅಂತ ಅನಿಸುತ್ತೆ. ನಾವು ಇದೇ ನನಗೆ ಗೊತ್ತಿರಂಗೆ 2000ನೇ ಇಸ್ವಿಲೆಲ್ಲ ನಾವು ತುಂಬಾ ಪಾಶ್ಚಾತ್ಯ ಸಂಸ್ಕೃತಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ವಿ. ಕಾರಣ ನಮ್ದನಕ್ಕೆ ನಾವು ಗೌರವ ಕೊಡ್ತಿರ್ಲಿಲ್ಲ. ನಾವು ಬೇರೆಯವ್ರಿಗೆ ಅರ್ಥ ಮಾಡ್ಕೊಳ್ಳೋದು, ತಿಳ್ಕೊಳ್ಳೋದು, ಅದಕ್ಕೆ ಗೌರವ ಕೊಡೋದು ತಪ್ಪಲ್ಲ. ನಮ್ಮತನವನ್ನ ಅರ್ಥ ಮಾಡ್ಕೊಳ್ದೇ ಇರೋದು, ನಮ್ಮ ಕಲೆ ನಮ್ಮ ಸಂಸ್ಕೃತಿನ ತೆಗಳುವಂಥದ್ದು ಮಾಡಿದಾಗ ಎಲ್ಲೂ ಬೆಲೆ ಸಿಗಲ್ಲ. ಇವ್ರು ಅಷ್ಟೇ ಮಾಡಿದ್ದು. ನಾವು ವಿ ಆರ್ ಪ್ರೌಡ್ ವಾಟ್ ವಿ ಆರ್. ನಾವೇನು ನಮ್ಗೆ ಅದ್ರ ಮೇಲೆ ನಮಗೆ ಆತ್ಮವಿಶ್ವಾಸ ಗೌರವವಿದೆ. ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಇದು, ನಾವಿದೇನೆ, ಅದಕ್ಕೆ ನಾವು ಹೆಮ್ಮೆ ಇದೆ ನಮಗೆ. ಇದೊಂದೇ ವಿಷಯ ಅಷ್ಟೇ ನಮಗೆ ಗ್ಲೋಬಲ್ ಅಲ್ಲಿ ಈಗ ಒಂದು ಏನಂತೀವಿ ಉತ್ತಮ ಸ್ಥಾನ ಭಾರತಕ್ಕೆ ಸಿಕ್ಕಿರೋದು. ಅದಲ್ದೇನು ನಮ್ಮ ಯಂಗ್ಸ್ಟರ್ಸ್ ಅನ್ನು ಸಹ ನಮ್ಮ ತನಕ ಈಗ ಅವರಲ್ಲೂ ಮನಸ್ಸಲ್ಲಿ ಬಂದಿದೆ ಈಗ. ಅದೇ ಈಗ ನಾನು ಮೇಜರ್ ಚೇಂಜಸ್ ನಾನು ನೋಡ್ತಾ ಇರೋದು. 2000 ಇಸ್ವಿಯಲ್ಲಿ ತುಂಬಾ ಜೀನ್ಸ್ ಪ್ಯಾಂಟ್ ಇಂದ ಹಿಡಿದು ಅಫ್ಕೋರ್ಸ್ ಬರುತ್ತೆ, ಬಟ್ ಅದು ಹಾಕೊಳ್ಳಿ, ಅದು ತಪ್ಪಲ್ಲ. ಬಟ್ ನಮ್ಮ ಸೀರೆ ನಮ್ಮ ಟ್ರೆಡಿಷನಲ್ ವೇರ್ ಅಲ್ಲಿ ಸಿಗುವಂತ ನಮ್ಗೆ ತೃಪ್ತಿ, ಅದನ್ನು ನಾವು ಗೌರವಿಸೋಣ ಅಷ್ಟೇ. ನಮ್ಗೆ ನಾವು ಯಾವಾಗ ನಮ್ಮ ತನವನ್ನ ಗೌರವದಿಂದ ಇರ್ತೀವಿ, ಬೇರೆಯವರು ಅದನ್ನ ಗೌರವದಿಂದ ನೋಡ್ತಾರೆ. ಇದೇ ಒಂದು ನಮಗೆ ಅವರು ಕೊಟ್ಟಿರೋ ಒಂದು ದೊಡ್ಡ ಉಡುಗೊರೆ. ನಮ್ಮ ತನದಲ್ಲಿ ಸಿಗದಿರೋ ಒಂದು ಮನಃಶಾಂತಿ ಬೇರೆ ಯಾವ್ದಲ್ಲೂ ಸಿಗೋದಿಲ್ಲ. ಇದು ಈ ತುಂಬಾ ವೇಗವಾಗಿ ಹೋಗ್ತಿರೋ ಜೀವನ ಶೈಲಿಗೆ ಅಥವಾ ಜೀವನಕ್ಕೆ ನಮ್ಮತನ ಬಹಳ ಮುಖ್ಯ. ಸೊ ಆ ವಿಷಯದಲ್ಲಿ ಅವರು ಎಲ್ಲಾ ರೀತಿಯಲ್ಲೂ ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ವಿಜ್ಞಾನ, ನಮ್ಮ ಒಂದು ಆರ್ಮಿದು ಸ್ಟ್ರೆಂತ್ ಇರ್ಬೋದು, ಬಾಹ್ಯಾಕಾಶದ ಒಂದು ಇಂಪಾರ್ಟೆನ್ಸ್ ಇರ್ಬೋದು, ಎಲ್ಲಾ ಕ್ಷೇತ್ರಕ್ಕೂ. ಸೊ ಕಂಪ್ಲೀಟ್ ಯಾವಾಗ ಆಗುತ್ತೆ ಅಂದ್ರೆ ಎಲ್ಲಾ ಕ್ಷೇತ್ರಕ್ಕೂ ನಾವು ಒಂದು ಗಮನ ಕೊಟ್ಟಾಗ್ಲೇ ಅದು ಕಂಪ್ಲೀಟ್ ಆಗೋದು. ಯಾವ್ದೇ ಒಂದು ಪಾಯಿಂಟ್ ಸಣ್ಣದ್ ಬಿಟ್ರು ಅದೇ ದೊಡ್ಡ ಮುಳುವಾಗಿ ನಮ್ಗೆ ವಾಪಸ್ ಬರುತ್ತೆ. ಆ ನಿಟ್ಟಿನಲ್ಲಿ ಅವರು ಎಲ್ಲದಕ್ಕೂ ಒಂದು ಸೂಕ್ಷ್ಮವಾಗಿ ಗಮನ ಕೊಡ್ತಾ ಇದ್ದಾರೆ. ಆ ಗಮನ ಕೊಟ್ಟಿರೋ ವಿಷಯನ ತಲುಪಿಸ್ತಾ ಇದ್ದಾರೆ ಎಲ್ಲಾ ವಿಷಯದಲ್ಲೂ. ಅದು ತುಂಬಾ ನಮಗೆ ಒಂದು ಹೆಮ್ಮೆ ಅವ್ರ ವಿಷಯದಲ್ಲಿ. ಯಾವಾಗ್ಲೂ ಪ್ರೇರಣೆ ಆಗ್ತಾರೆ ಮಕ್ಕಳಿಗೆ. ಕೆಲವೊಮ್ಮೆ ಯಾವ್ದಾದ್ರು ಒಂದು ಹೊಸ ವಿಷಯ ಬಂದಾಗ ಎಂಕರೇಜ್ಮೆಂಟ್ ಸಿಗತ್ತೆ. ಎಷ್ಟೊಂದು ಗೊತ್ತಿರೋ ಹಾಗೆ ನಮ್ಮ ಇಸ್ರೋಗೂ ಸಹ ಫಂಡ್ಸ್ ಜಾಸ್ತಿ ಮಾಡೋದಿರ್ಬೋದು, ನಮ್ಮ ಆರ್ಮಿ ಮತ್ತೆ ನಮ್ಮ ಇದಕ್ಕೆಲ್ಲನೂ ಇನ್ನ ಒಂದು ಏನಂತೀವಿ ಅಮೌಂಟ್ ನ ರಿಸರ್ವ್ ಜಾಸ್ತಿ ಮಾಡೋವಂಥದ್ದಾಗ್ಲಿ. ಸೊ ಈ ನಮ್ಗೆ ಅನ್ಸುತ್ತೆ ಆಯ್ತು ಒಂದಕ್ಕೆ ಕೊಟ್ಬಿಡ್ತಾರೆ, ಬೇರೆ ಮರ್ತು ಬಿಡ್ತಾರೆ, ಹಂಗ್ ಮಾಡ್ತಾ ಇಲ್ಲ. ಎಲ್ಲಾ ಸೆಕ್ಟರ್ಗೂ ಅವರು ಗಮನ ಕೊಡ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್. ಎಲ್ಲಾನು ಬೇಕು ಅಂತ ಜೀವನದಲ್ಲಿ, ಪ್ರಪಂಚದಲ್ಲಿ. ಸೊ ಆ ವಿಷಯದಲ್ಲಿ ಅವರು ನಮಗೆ ಭಾರತದ ಅತ್ಯುತ್ತಮ ಪ್ರಧಾನಿಯಾಗಿ ನಾವು 3 ಬಾರಿ ಆಯ್ಕೆ ಮಾಡಿದೀವಿ. ಅದಲ್ಲೇ ಗೊತ್ತಾಗ್ಬಿಡುತ್ತೆ, ಅಲ್ಲೇ ಗೊತ್ತಾಗ್ಬಿಡುತ್ತೆ ಜನರ ಮಿಡಿತದಲ್ಲಿದ್ದಾರೆ, ಅವರು ಮನಸ್ಸಲ್ಲಿದ್ದಾರೆ. ಇನ್ನಷ್ಟು ಅವರು ಇನ್ನಷ್ಟು ಪ್ರೋತ್ಸಾಹ ನೀಡ್ಲಿ. ಭಾರತ ಹೀಗೆ ಏನಂತಾರೆ ಹೆಮ್ಮೆಯಿಂದ ನಿಲ್ಲುವಂತೆ ಮಾಡುವಂತ ಕೆಲಸ ಮಾಡಿದರೆ ನಾವು ಅವ್ರಿಗೆ ಕೈ ಜೋಡಿಸೋಣ ಅಷ್ಟೇ. ಡೆಫಿನೆಟ್ಲಿ ನಿಮ್ ಥ್ರೂನು ತುಂಬಾ ಆಗಿದೆ. ನಿಮ್ಮಂತ ಕಲಾವಿದರು ಭಾರತದ ಸಂಸ್ಕೃತಿ ಆಗ್ಲಿ, ನಮ್ಮ ಪರಂಪರೆ ಆಗ್ಲಿ, ಅದನ್ನ ಉಳಿಸ್ಕೊಂಡಿದ್ದೀರಾ. ಅದನ್ನ ನಾವೆಲ್ಲರೂ ಹೆಮ್ಮೆಯಿಂದ ನಾವು ಹೇಳ್ಕೊತೀವಿ. ಈಗ ನನ್ ಚಿಕ್ಕ ವಯಸ್ಸು ಇದೊಂದೇ ಇದ್ದಿದ್ ಮೇಡಮ್ ನನಗೆ. ಯಾವತ್ತು ಈಗ ನನಗೆ ಈ ಪ್ರೊಫೆಷನ್ ತಗೊಂಡಾಗ ಎಷ್ಟೊಂದ್ ಜನ ಆಡ್ಕೊಂತ ಇದ್ರು. ನನಗೆ ಅನಿಸಿತ್ತು ಯಾಕೆ ನನಗೆ ಅವ್ರ ಮೇಲೆ ಲಘು ಬರ್ತಿತ್ತು, ನನಗೆ ಬೇಜಾರಾಗ್ತಿರ್ಲಿಲ್ಲ. ಕಲ್ಕೊಡ್ತಾನಂತೆ ಅಪ್ಪ ಹಾಕಿದ ಆಲಿದ್ ಮರ ತರ, ಅಯ್ಯೋ ಧೂಳಲ್ಲಿ ಕೆಲಸ ಮಾಡ್ತಾನಂತೆ. ನನಗೆ ಹಂಗೆ ಕೇಳಿದಾಗ ಒಂದು ಪರ್ಸೆಂಟ್ ನನಗೆ ಈ ಕೆಲಸದ ಮೇಲೆ ಬೇಜಾರಾಗಿಲ್ಲ. ಅವ್ರ ಮೇಲೆ ಅಯ್ಯೋ ಪಾಪ ಅಂತ ಅನ್ಸ್ಬಿಟ್ಟಿದೆ ನಂಗೆ. ಯಾಕೆ ಇವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ವಾ? ಇಷ್ಟು ದೊಡ್ಡ ಕೆಲಸ ನಮ್ಮ ಭಾರತಕ್ಕೆ ಒಂದು ಶಿಲ್ಪಕಲೆನೇ ದೊಡ್ಡ ಕೊಡುಗೆ ಕೊಟ್ಟಿದೆ. ಇಂಥ ಒಂದು ಕೊಡುಗೆನೆ ಮರ್ತಿ ಇವರು ಇದ್ರ ಬಗ್ಗೆ ಇಷ್ಟು ಲೈಟ್ ಆಗಿ ಮಾತಾಡ್ತಾರಲ್ಲ. ಈಶೋಪ್ಪ ಅವ್ರಿಗೆ ಜ್ಞಾನ ಕಮ್ಮಿ ಇದೆ, ಅಲ್ಲಿಗೆ ಹೋಗ್ತಿತ್ತು ಹೊತ್ತು ನನಗೆ ಇದ್ರ ಮೇಲೆ ಬೇಜಾರಾಗ್ತಾನೆ ಇರಲಿಲ್ಲ. ಸೊ ಮೋಸ್ಟ್ಲಿ ನನಗೆ ಅನ್ಕೊಂಡಿದ್ದ ಆ ಟೈಮ್ನಲ್ಲಿ ಚಿಕ್ಕವನಾಗಿದ್ರು ಸಹ ಮೋಸ್ಟ್ಲಿ ಸರಿಯಾದ ಒಂದು ವಿಷಯ ನಾನು ಗ್ರಹಿಸಿದ್ದೆ ಆಗ. ಯಾಕಂದ್ರೆ ಈ ಕೆಲಸ ಈಗ ಭಾರತ ಅಂತ ಹೇಳ್ಕೋಬೇಕು ಅಂದ್ರೆ ಎಷ್ಟೊಂದು ಕೊಡುಗೆಗಳಿದೆ. ಅದರಲ್ಲಿ ಶಿಲ್ಪಕಲೆನೂ ದೊಡ್ಡ ಕೊಡುಗೆ ನಮಗೆ ಭಾರತಕ್ಕೆ. ಅದರಿಂದ ಈ ಒಂದು ಕಲೆಗೆ ಅಷ್ಟು ಗೌರವ ಇದೆ ಅಂತ ನನಗೆ ಮನದಟ್ಟಾಗಿತ್ತು ಚಿಕ್ಕ ವಯಸ್ಸಿನಲ್ಲಿ. ಆಮೇಲೆ ನನಗೆ ನಮ್ದು ನಮಗೆ ತುಂಬಾ
ಮೊದಲಿನ ಹೆಮ್ಮೆ ಗೌರವ ಪ್ರೀತಿ ಜಾಸ್ತಿ ಸ್ವಲ್ಪ. ಕರೆಕ್ಟ್. ಅದುವೇ ಸ್ವಲ್ಪ ನನಗೆ ಎಲ್ಲರೂ ಕಲ್ಮಶ ಆಗಿಲ್ಲ ಅಂತ. ಹೌದು, ನನಗೆಲ್ಲುವೇ ಅದು ನಾನು ಡೈಲ್ಯೂಟ್ ಆಗಿ ಬಿಡ್ಲೇ ಇಲ್ಲ ಅದನ್ನ. ಬೇರೆದನ್ನು ತುಂಬಾ ಗೌರವ ಕೊಡ್ತೀನಿ, ನನ್ನನ್ನು ಮೊದಲು ಫಸ್ಟ್ ಗೌರವ ಕೊಡ್ತೀನಿ, ಇಷ್ಟೇ ಮಾಡೋದು ನಾನು. ಯಾರ್ದನ್ನು ತೆಗಳೋದಿಲ್ಲ, ನಮ್ದನ್ನು ತೆಗಳಕ್ ಬಿಡೋದಿಲ್ಲ, ಅದು ಬೇಕಿಲ್ಲ ನಮ್ಗೆ ಅಷ್ಟೇ. ಈಗ 5 ಜನರೇಷನ್ಸ್ ಇಂದ ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ. ಹೌದು. ನಿಮ್ಮ ಮಕ್ಕಳಿಗೆ ಆಲ್ರೆಡಿ ನಿಮ್ಮ ತಲೆಯಲ್ಲಿ ಏನ್ ಯೋಚನೆ ನಡೀತಾ ಇದೆ, ಹೇಗೆ ಅವ್ರನ್ನ ಈ ಕಲೆಗೆ ತರಬೇಕು ಅಂತನಾ, ಇಲ್ಲ ಅವ್ರ ಜರ್ನಿ ಅವರಿಗೆ? ಅದು ನಾವು ಫೋರ್ಸ್ ಮಾಡೋಕ್ಕಾಗಲ್ಲ ಮೇಡಮ್, ಎಸ್ಪೆಷಲಿ ಕಲೆ ವಿಷಯದಲ್ಲಿ. ಹೌದು. ನಾವು ಏನಂದ್ರೆ ಅವ್ರಿಗೆ ಆಸಕ್ತಿ ಇದೆ ಅಂದ್ರೆ ಸಪೋರ್ಟ್ ಮಾಡ್ಬೋದು ಅಷ್ಟೇ. ಆಸಕ್ತಿ ಖಂಡಿತ ಇರುತ್ತೆ 99%, ಯಾಕಂದ್ರೆ ನಿಮ್ಮ ಜನರೇಷನ್ಸ್ ಎಲ್ಲ ಬಂದಿದೆ ಅಲ್ಲ. ಹೌದು ಹೌದು. ಇಲ್ಲ ಆಸಕ್ತಿ ಇದ್ರೆ ನಾನು ನಿಜವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಹಂಗಂದ್ಬಿಟ್ಟು ಪ್ರೆಷರ್ ಹಾಕಕ್ಕೆ ನಾನು ಆಗಲ್ಲ, ಯಾಕಂದ್ರೆ ಇದು ಪ್ರೆಷರ್ ಮಾಡೋ ಕೆಲಸ ಅಲ್ಲ, ಅವ್ರ ಪ್ರೀತಿಯಿಂದ ಮಾಡಬೇಕು. ಸೊ ಆ ರೀತಿ ಮಾಡಿದ್ರೆ ಎಲ್ಲ ರೀತಿಯಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ. ಎಲ್ಲಾ ಪೇರೆಂಟ್ಸ್ ಅವ್ರ ಮಕ್ಕಳಿಗೆ ಯಾವ್ದು ಆಸಕ್ತಿ ಇದೆಯೋ ಅದನ್ನ ಸಪೋರ್ಟ್ ಮಾಡೋದಕ್ಕೆ ಈಗ ಈ ಒಂದು ವಾತಾವರಣ ಡೆವಲಪ್ ಆಗಿದೆ, ಮೊದಲಿಲ್ಲ. ಈಗ ಪಾಲಿಟಿಷಿಯನ್ ಅವ್ರ ಮಕ್ಕಳು ಪಾಲಿಟಿಷಿಯನ್ ಆಗ್ಬೇಕು ಅಂತ, ಸಿನಿಮಾದಲ್ಲಿರೋ ಮಕ್ಕಳು ಸಿನಿಮಾದಲ್ಲಿ ಹೋಗ್ಬೇಕು ಅಂತ. ಶಿಲ್ಪಕಲೆ ಅನ್ನೋದು ಹೆಂಗೆ ಅಂದ್ರೆ ಈ ಆರ್ಟ್ ಫಾರ್ಮ್ಸ್ ಅನ್ನೋದು ಅವ್ರಿಗೆ ಆಸಕ್ತಿ ಬರ್ಬೇಕು ಮೇಡಮ್. ಹೌದು. ಸೊ ಅದು ಅವ್ರ ಮನ್ಸಿಗೆ ಅವ್ರಿಗೆ ಬಿಟ್ಟಿದ್ದು. ನಾವು ನೀವನ್ನಾಗ ಎಲ್ಲಾ ಮಕ್ಕಳು ಪೇರೆಂಟ್ಸ್ ಹೇಗೆ ಸಪೋರ್ಟ್ ಮಾಡ್ತಾ ನಾವು ಸಪೋರ್ಟ್ ಮಾಡ್ತೀವಿ. ಮೊದಲು ಆಗಿರ್ಲಿಲ್ಲ, ನಾನು ಅದೇ ಹೇಳಕ್ ಬಂದೆ. ಮೊದ್ಲೇನಾಗ್ತಿತ್ತು, ನಮ್ಗೆ ಏನ್ ಇಷ್ಟ ಇದೆ ಅದನ್ನ ಮಾಡೋದಕ್ಕಿಂತ ಹೆಚ್ಚಾಗಿ ಇದು ಮಾಡೋದು ಇನ್ನು ಅದ್ ಮಾಡುವಂತ ತಂದೆ ತಾಯಿ ಅಂದ್ರೆ ಒಂದು ಒತ್ತಡ ಇತ್ತು. ಈಗಿನ ಟೈಮ್ ನಲ್ಲಿ ಪೇರೆಂಟ್ಸ್ ಸಹ ಇಲ್ಲ, ಅವ್ರು ಖುಷಿಯಾಗಿದ್ರೆ ಸಾಕು, ಎಲ್ಲಾದ್ರಲ್ಲೂ ಅವಕಾಶ ಇದೆ ಅಂತ ಒಂದು ಅರ್ಥಕೊಂಡಿದ್ದಾರೆ. ಜೊತೆಗೆ ಟೆಕ್ನಾಲಜಿ ನಮ್ಗೆ ಅದನ್ನ ಮನದಟ್ಟು ಮಾಡಿದೆ. ಓಕೆ, ಎಲ್ಲಾ ಕ್ಷೇತ್ರದಲ್ಲೂ ನಾವು ಸಾಧನೆ ಮಾಡ್ಬೋದು ಅಂತ. ನಾವ್ ಅದೇ ಬಂದ್ರೆ ನನ್ಗೂ ಬಹಳ ಖುಷಿ. 6ನೇ ತಲೆಮಾರು ಆಗತ್ತೆ, ಕರೆಕ್ಟ್ 5 ಇರೋದು. ಸೊ ನಮಗೆಲ್ಲರಿಗೂ ಖುಷಿ. ನೋಡೋಣ, ಅದು ಭಗವಂತನ ಇಚ್ಛೆ ಮತ್ತೆ ಅವರ ಆಸಕ್ತಿ. ಸಪೋರ್ಟ್ ಮಾಡಕ್ಕಂತ ನಾವಿದೀವಿ ಅಷ್ಟೇ. ಈಗ ಮಕ್ಕಳಲ್ಲಿ ಮತ್ತೆ ಶಾಲಾ ಮಕ್ಕಳಲ್ಲಿ ಮತ್ತೆ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿ ಹೇಗೆ ಈ ಕಲೆಯ ಬಗ್ಗೆ ನಾವು ಆಸಕ್ತಿ ತರಿಸಬಹುದು? ಯಾಕಂದ್ರೆ ಪೇಂಟಿಂಗ್ ಆಗ್ಲಿ ಮತ್ತೆ ಬೇರೆ ಬೇರೆ ತರ ಕಲೆಗಳಿದೆ, ಆದ್ರೆ ಈ ಶಿಲ್ಪಕಲೆ ಅನ್ನೋದು ಸ್ವಲ್ಪ ಕಷ್ಟ, ಪ್ಯಾಷನ್ ಬೇಕು, ಕ್ರಿಯೇಟಿವಿಟಿ ಬೇಕು, ಒಂದು ಡೆಡಿಕೇಶನ್ ಬೇಕು ಅಂತ ಹೇಳ್ತಾರಲ್ಲ. ಸೊ ನಾವಷ್ಟು ದೂರ ಹೋಗೋದ್ಕಿಂತ ಇದರ ಒಂದು ಹಾಬಿ ಆಗಿ ಅಥವಾ ಫ್ರೀಲಾನ್ಸರ್ ಅಂದ್ರೆ ತಿಳಿಸುವಂಥದ್ದು ಮಾಡಬೇಕಾಗತ್ತೆ. 1-2 ಪರಿಚಯ ಮಾಡಬೇಕು. ಕೆಲವೊಮ್ಮೆ ಕ್ಲೇಯಲ್ಲಿ ಮಾಡೋದನ್ನ ಮಕ್ಕಳಿಗೆ ನಾವು ಡೆವಲಪ್ ಮಾಡಬೇಕು. ಸ್ವಲ್ಪ ದೊಡ್ಡವರಾಗಿದ್ರೆ ನಾವು ಸೋಪಲ್ಲಿ ಕಾರ್ವಿಂಗ್ ಮಾಡೋವಂಥದ್ದು, ಮತ್ತೆ POP ಕಾರ್ವಿಂಗ್ ಮಾಡೋವಂಥದ್ದು. ಅಲ್ಲಿ ಅವರು ಸ್ವಲ್ಪ ಕಂಫರ್ಟಬಲ್ ಆಗ್ತಿದ್ದಂಗೆನೆ ನಮ್ಮ ಸ್ಟೋನ್ ನಾವು ಕೊಡ್ಬೋದು. ಸ್ಟೋನ್ ಸ್ವಲ್ಪ ಅದು ಏನಾಗುತ್ತೆ, ಹೆವಿ ಹ್ಯಾಮರಿಂಗ್, ಸ್ವಲ್ಪ ಚಿಸಲ್ ಇರೋದ್ರಿಂದ ಏಟ್ ಆಗೋ ಚಾನ್ಸಸ್ ಇರುತ್ತೆ. ಮಕ್ಕಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸ್ವಲ್ಪ ಮಧ್ಯ ವಯಸ್ಸಿನವರು ಯಾರು ಬೇಕಾದ್ರೂ ಮಾಡ್ಬೋದು. ನಾವು ಈ ರೀತಿ ಪಾಯಿಂಟ್ ಮತ್ತೆ ಫ್ಲಾಟ್ ಚಿಸಲ್ ಅಂತ ಇರುತ್ತೆ, ಅದು ಹೇಗೆ ಬಳಸೋದು, ಹೇಗೆ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳೋದು, ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀವಿ. ಬಟ್ ನೀವು ಸ್ಕೂಲ್ ಕಾಲೇಜಲ್ಲಿ ಕ್ಲೇ ಮಾಡಲಿಂಗ್, POP ಮಾಡುವಂಥದ್ದು, ಆಮೇಲೆ ನಮ್ಮ ಕಲಾ ಪ್ರಕಾರಗಳು ಕರ್ನಾಟಕದಲ್ಲಿ ಯಾವ ಶೈಲಿಯ ಕಲೆ ಇದೆ ಅದರ ಒಂದು ಪರಿಚಯ. ಹೊಯ್ಸಳ ಅದು ನಮ್ಮ ಕಡೆ ಬಹಳ ಇತಿಹಾಸ ಇರುವಂತ ಒಂದು ಶೈಲಿ. ಹಂಗಂದ್ರೇನು, ಅಫ್ಕೋರ್ಸ್ ನಾನು ನನ್ನ ಮಗಳಿಗೆ ಈಗ 4ನೇ ಕ್ಲಾಸ್, ಅವ್ರಿಗೆ ಪಾಠ ಇದೆ ಹೊಯ್ಸಳ ಅಂದ್ಬಿಟ್ಟು ಚಾಪ್ಟರ್. ಅಲ್ಲಿ ಕಥೆಯಾಗಿದೆ, ವಿಜುವಲಿನೂ ಸಹ ಸ್ವಲ್ಪ ಮಕ್ಕಳಿಗೆ ತೋರಿಸುವಂಥದ್ದು, ಅದರದ್ದು ಸಣ್ಣ ಒಡವೆಗಳನ್ನ ಮಾಡುವಂಥದ್ದು. ಇದು ಹೊಯ್ಸಳ ಶೈಲಿಯ ಒಡವೆ. ಸೊ ದಟ್ ಅಟ್ಲೀಸ್ಟ್ ಚಿಕ್ಕ ವಯಸ್ಸಲ್ಲಿ ಪರಿಚಯ ಇರುತ್ತೆ. ಅದು ಯಾವಾಗ ಚಿಕ್ಕ ವಯಸ್ಸಲ್ಲಿ ಕಲ್ತಿರ್ತಾರೆ, ಅದು ವಯಸ್ಸಾಗಿ ಇರೋ ತನಕ ಅದು ಮೆಮೊರಿಲಿ ಇರುತ್ತೆ. ಆ ಒಂದು ಪರಿಚಯ ಮಾಡಿದ್ರೆ ನಮಗೂ ಕಲೆ ಉಳ್ಕೊಳುತ್ತೆ. ಆಸಕ್ತಿ ಇರೋರು ಕಂಟಿನ್ಯೂ ಮಾಡ್ತಾರೆ, ಆಸಕ್ತಿ ಇಲ್ದಿರೋರಿಗೆ ಅದನ್ನ ಪರಿಚಯ ಇರುತ್ತೆ ಯಾವಾಗಲೂ. ಮಾಡ್ಬೇಕು. ನಿಮ್ದಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇದೆಯಾ ಸರ್? ಹೌದು, ನಮಗೆ 2 ರೀತಿ ಟ್ರೈನಿಂಗ್ ಮಾಡ್ತೀವಿ. ಒಂದು ಹಾಬಿಗೆ ಮಾಡೋರು, ಅವ್ರು ಬರ್ತಾರೆ. ಎಷ್ಟು ವಯಸ್ಸಿಂದ ಎಷ್ಟು? ಸಾಮಾನ್ಯವಾಗಿ ಹಾಬಿಗೆ ಆತರ ವಯಸ್ಸೇನಿಲ್ಲ, ತುಂಬಾ ವಯಸ್ಸಾದವರು ಬರ್ತಾರೆ, ಮಕ್ಕಳು ಬರ್ತಾರೆ. ಬಟ್ ಇದೇ ಕೆಲಸ ಕಲಿಬೇಕು ಅಂತ ಬರೋರಿಗೆ ಸ್ವಲ್ಪ ಡಿಸಿಪ್ಲಿನ್ಡ್ ವೇ ಇರುತ್ತೆ. ಆ ರೀತಿ ಒಂದು ಮಕ್ಳು ಕಲಿತಾ ಇದಾರೆ, ಬಹಳಷ್ಟು ಜನ ಮಕ್ಳು ಕಲ್ತಿ ಹೋಗಿದ್ದಾರೆ. ಇಲ್ಲೇ ಇದ್ದು ಉಳ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಅವರು ಸ್ಟೇ ಫಂಡ್ ಸಹ ನಾವು ಕೊಟ್ಟು ಕಲ್ತ್ಕೊಂಡು ಈಗ ಅವ್ರವ್ರ ಗ್ರಾಮಗಳಲ್ಲಿ, ಊರುಗಳಲ್ಲಿ ಚೆನ್ನಾಗಿ ಮಾಡ್ತಾ ಇದಾರೆ. ಸೊ ಇದೊಂದು ಟ್ರೈನಿಂಗ್ ನಾವೊಂದು ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದೀವಿ.
ಸೊ ಈಗ ಒಂದು ದೊಡ್ಡದಾಗಿ ಮಾಡಿದೀವಿ, ಒಂದು ಗುರುಕುಲ ಜೊತೆಗೆ ಒಂದು ಕಾರ್ಯಶಾಲೆ ಎರಡು ಸೇರಿ. ಅಲ್ಲೇ ವಾಸಿಸ್ಬೇಕು. ಹೌದು ಹೌದು. ಅದಿದ್ರೆ ಎಷ್ಟು ಸಮಯ ಕೊಡ್ತೀರಾ? ಈಗ ಏನಾಗುತ್ತೆ ನೋಡಿ, ಇವಾಗ ಒಂದು ವಿಷಯನ ಕಲಿಯೋದಕ್ಕೆ 10 ವರ್ಷ ತಗೊಂಡಿದ್ದೀನಿ. ಅದನ್ನ ಅವ್ರನ್ನ ಹೇಳ್ಕೊಟ್ರೆ ಅವ್ರಿಗೆ ಅವ್ರದ್ದು 1 ತಿಂಗಳ ಕಲ್ತ್ಕೋಬಹುದು. ಅವ್ರದ್ದು 10 ವರ್ಷದ ಸಮಯ ಮಿಕ್ಕತ್ತೆ ಅವ್ರಿಗೆ. ಸೊ ಇದಕ್ಕೋಸ್ಕರ ಅವರು ಜೊತೆಲಿ ಇರ್ಬೇಕಾಗಿರುತ್ತೆ. ನಾನು ತಗೊಂಡಷ್ಟೇ ಟೈಮ್ ಅವ್ರು ತಗೊಳೋದ್ ಬೇಕಿಲ್ಲ. ಅದಕ್ಕೆ ಗುರುಗಳು ಯಾವಾಗ್ಲೂ ನಮ್ಮ ಟೈಮ್ನ ಉಳಿಸ್ಬಿಟ್ಟು ಅವ್ರು ನಮ್ಮನ್ನ ಮೇಲ್ ತಗೊಂಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಚಿಕ್ಕ ವಯಸ್ಸಿಂದನು. ಸೊ ಅದೇ ರೀತಿಯಲ್ಲಿ ನಾವು ಶಿಲ್ಪಕಲೆಯಲ್ಲಿ ಏನ್ ಕಲ್ತಿದೀನಿ, ಇನ್ನ ಸಿಂಪ್ಲಿಫೈಡ್ ಮೇಲೆ ಅರ್ಥ ಆಗೋದು, ಕಮ್ಮಿ ಸಮಯದಲ್ಲಿ ಹೇಗೆ ಚೆನ್ನಾಗಿ ಮಾಡೋದು, ಸೊ ದಟ್ ನೀವು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಹೇಗೆ ಬರೋದು, ಇವೆಲ್ಲ ನಮ್ಮಲ್ಲಿ ಅವ್ರು ಕಲ್ತ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದು ಅವ್ರು ಹೋಗೋಷ್ಟರಲ್ಲಿ ಅವ್ರಿಗೆ ಒಂದು ಮಾತ್ರ ಗ್ಯಾರಂಟಿ, ಅವ್ರಿಗೆ ಕಲ್ಲಿ ಏನ್ ಬೇಕಾದ್ರೂ ಮಾಡೋ ಶಕ್ತಿನ ತಗೊಂಡು ಹೋಗ್ತಾರೆ. ಆ ಪ್ರತಿಭೆನ ಅವರು ಕಲ್ತ್ಕೊಂಡು ಹೋಗ್ತಾರೆ. ಸೊ ದಟ್ ಅವ್ರು ಅದನ್ನ ಜೀವನ ಮಾಡ್ಬೋದು. ಗೌರವ, ಪ್ರೀತಿ ಸಮಾಜದಲ್ಲಿ ಎಲ್ಲಾನು ಸಿಗ್ತಾ ಹೋಗುತ್ತೆ. ಇದು ಟ್ರೈನಿಂಗ್ ಇದೆ. ತುಂಬಾ ಖುಷಿ ಆಯ್ತು, ಸಂತೋಷ ಆಯ್ತು. ಮಕ್ಳಿಗೆ ಈ ತರ ಎಲ್ಲ ಆಪರ್ಚುನಿಟಿ ಇದೆ ಅಂತ ನಮಗೆ ಸಿಕ್ಕಿದಿದ್ರೆ, ನಿಮ್ ತರ ಮೈಂಡ್ ಸೆಟ್ ಇರೋಂತ ಪೇರೆಂಟ್ಸ್ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ನಮ್ಮ ಪೇರೆಂಟ್ಸ್ ಎಲ್ಲ ಅಗೇನ್ಸ್ಟ್ ಇರ್ತಾರೆ. ಅವ್ರ ಅಗೇನ್ಸ್ಟ್ ಮತ್ತೆ ನಮ್ಮ ಆಸಕ್ತಿ ಅದಕ್ಕಿಂತ ಜಾಸ್ತಿ ಇದ್ದಾಗ ಇಲ್ಲ, ನಮ್ಮ ಪೇರೆಂಟ್ಸ್ ನಮ್ಮ ಕುಟುಂಬದವ್ರು ತುಂಬಾ ಪ್ರೋತ್ಸಾಹ ಮಾಡಿದಾರೆ, ನೀವ್ ಏನ್ ಬೇಕೋ ಅದ್ ಮಾಡಿ ಅಂತ. ಬಟ್ ಈ ಕಲೆನ ಅಷ್ಟು ಏನಕ್ಕೆ ಅಂದ್ರೆ ಮಹತ್ವ ಇದೆ ಅಂತ ಗೊತ್ತಿರ್ಲಿಲ್ಲ ಅವಾಗ. ಅದ್ರಲ್ಲಿ ಇನ್ನೊಂದ್ ಚೂರ್ ಭಯ ಪಡ್ತಾರೆ, ಇದ್ರ ಕರಿಯರ್ ಮಾಡ್ಕೊಳಕ್ಕಾಗತ್ತೋ ಇಲ್ವೋ ಅನ್ನೊಂದ್ ದೊಡ್ಡ ಭಯ ಇರುತ್ತೆ ಯಾವಾಗ್ಲೂ. ಅದ್ರ ಕಡೆ ಗಮನ ಕೊಡ್ಬೇಕು. ನನ್ಗೆ ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ, ಎಷ್ಟೊಂದ್ ಜನ ಮನೆ ಕಟ್ಸ್ತಾ ಇರ್ತಾರೆ. ಮನೆ ಕಟ್ಟಬೇಕಾದ್ರೆ ಒಂದು ಕಲೆನೂ ಸಹ ಒಳಗೊಂಡಂತೆ ಮನೆ ಕಟ್ಟೋಂಥದ್ದು, ಇನ್ಕ್ಲೂಡ್ ಆರ್ಟ್. ಅದು ನಿಮಗೆ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಅದರದೇ ಆದ ಒಂದು ಆಂಬಿಯನ್ಸ್ ನಿಮ್ಗೆ ಎನ್ಹಾನ್ಸ್ ಮಾಡುತ್ತೆ. ಆ ರೀತಿ ಮಾಡೋದ್ರಿಂದ ಕಲಾವಿದರು ಸಮಾಜದಲ್ಲಿ ಉಳ್ಕೊಂತಾರೆ. ಯಾವಾಗ ಸಮಾಜದಲ್ಲಿ ಕಲೆ ಇರುತ್ತೆ, ಅದು ನಮಗೆ ಮನುಷ್ಯತ್ವ ಇನ್ನ ಉಳಿದಿದೆ ಅನ್ನೋದನ್ನ ತೋರಿಸುತ್ತೆ. ಸೊ ಯಾವುದೇ ಮನೆ ಕಟ್ಟಬೇಕಾದ್ರೆ ಕಲೆ, ಆರ್ಕಿಟೆಕ್ಚರ್ ಈಗ ಸ್ವಲ್ಪ ಎಲ್ಲ ಜನಕ್ಕೆ ಇಷ್ಟಪಟ್ಟು ಆರ್ಟ್ನೂ ಸಹ ಇನ್ಕ್ಲೂಡ್ ಮಾಡ್ಕೊತಾ ಇದ್ದಾರೆ. ಅದು ತುಂಬಾ ದೊಡ್ಡ ಡೆವಲಪ್ಮೆಂಟ್, ಒಳ್ಳೆ ಡೆವಲಪ್ಮೆಂಟ್. ಆತರ ಆದಾಗ ನಾವು ನಮ್ಮ ಮಕ್ಕಳನ್ನ ಕಲಾವಿದರಾಗಿ ಬಿಡ್ತೀವಿ, ಯಾಕಂದ್ರೆ ಕರಿಯರ್ ಮಾಡ್ಕೋಬಹುದು ಅವ್ರು ಅದನ್ನ. ಸೊ ಈ ರೀತಿಯಾದ ಒಂದು ಡೆವಲಪ್ಮೆಂಟ್ ಬಹಳ ಆಗಿರೋದು ಖುಷಿ ಇದೆ. ಹಿಂದಿನ ಕಾಲದಲ್ಲಿ ಅವೆಲ್ಲ ಇತ್ತು. ನೀವೀಗ ನೋಡಿ, ಅರಮನೆನ ಮಹಾರಾಜರು ಯಾಕೆ ಅಷ್ಟೊಂದು ಕಲಾವಿದರಿಗೆ ಕಟ್ಟಿಸ್ಬೇಕಿತ್ತು? ಒಂದು ದೊಡ್ಡ ಯೋಚನೆ ಮಾಡಿದ್ರು. ಅಷ್ಟೊಂದು ದುಡ್ಡು ಯಾಕೆ ಖರ್ಚು ಮಾಡಿದ್ರು? ಈಗ ಅದ್ ಮಾಡದೆ ಹೋಗಿದ್ರೆ ಅಷ್ಟು ಲಕ್ಷಾಂತರ ಜನ ಬಂದು ನೋಡ್ತಿದ್ರು ಅದನ್ನ. ಆಗಿನ ಟೈಮ್ನಲ್ಲಿ ಬೇಲುವಾಳೆ ಬಿಟ್ಟು ಕಟ್ತೆ ಹೋಗಿದ್ರೆ ಯಾಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡ್ಬೇಕು ಅಂತ ಆ ಥರದೊಂದು ಇತಿಹಾಸ ಸೃಷ್ಟಿ ಮಾಡೋಕ್ಕಾಗ್ತಿತ್ತು ನಮ್ಮ ಕರ್ನಾಟಕದಲ್ಲಿ. ಸೊ ಅದರದೇ ಆದ ಬೆಲೆ ಇದೆ. ಅದರದೇ ಆದ ಸಮಯ ಕೊಟ್ಟಾಗ, ಪ್ರೋತ್ಸಾಹ ಕೊಟ್ಟಾಗ, ಹಿಂದಿನ ಕಾಲದಲ್ಲಿ ಮಹಾರಾಜರುಗಳು ಮಾಡ್ತಿದ್ರು. ಈಗಿನ ಟೈಮಲ್ಲಿ ಸರ್ಕಾರ ಮಾಡ್ಬೇಕು ಅದನ್ನ. ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಅದೇನಾಗುತ್ತೆ, ತರ್ತಾರೆ ಗೌರ್ಮೆಂಟ್ ಪ್ರಾಜೆಕ್ಟ್ ಅಲ್ಲಿ ಕಾಂಟ್ರಾಕ್ಟರ್ಗೆ ಕೊಟ್ಬಿಡ್ತಾರೆ. ಅದು ಕಾಂಟ್ರಾಕ್ಟರ್ ಕಲಾವಿದರು ಸೆಲೆಕ್ಟ್ ಮಾಡ್ತಾರೆ. ಅದು ತುಂಬಾ ಅಗೇನ್ಸ್ಟ್ ಇದೆ ಮೊದಲಿಂದನೇ. ಕಾಂಟ್ರಾಕ್ಟರ್ ಕೆಲಸ ಕಾಂಟ್ರಾಕ್ಟರ್ ಮಾಡ್ಲಿ, ಕಲಾವಿದ್ರ ಕೆಲಸ ಕಲಾವಿದ್ರು ಕೊಡಿ. ಸೊ ಇದನ್ನ ನಮ್ಮ ಇಂಜಿನಿಯರ್ಸ್ಗಳು ಮೊದಲೇ ಅದನ್ನ ಅರ್ಥ ಮಾಡ್ಕೊಂಡು ಕಲಾವಿದರಿಗೆಪ್ಪ ಇದು ಕಲಾವಿದ್ರು ಕೊಡೋಣ ಅಂತ ಒಂದು ಮನಸ್ಥಿತಿ ಕೊಟ್ರೆ ಕಲಾವಿದ್ರಿಗೇನೆ ಅದೆಲ್ಲ ಅಮೌಂಟ್ ಸಿಗುತ್ತೆ. ಅವ್ರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಿಗುತ್ತೆ. ಅವ್ರು ಇನ್ನೊಂದು 4 ಜನ ಅಪಾಯಿಂಟ್ ಮಾಡ್ಕೊಂತಾರೆ. ಅದು ಕಲ್ಚರ್ ಡೆವಲಪ್ ಆಗುತ್ತೆ. ಕಾಂಟ್ರಾಕ್ಟ್ ಕೊಟ್ರೆ ಅವರು ನಮ್ಗೆ ಅಷ್ಟು ಇಟ್ಕೊಂಡು ಇದು ಕೊಡುವಂಥದ್ದು, ಇವ್ರಿಗೆ ಅರ್ಧ ಆಗಷ್ಟು, ಇವ್ರಿಗೆ ಅರ್ಧ ಆಗಿ ಇವ್ರ ಮಕ್ಳಿಗೆ ಅವ್ರು ಕಮ್ಮಿ ಆಗುತ್ತೆ. ಆ ಫ್ಲೋ ಕಟ್ ಆಗ್ಬಿಡುತ್ತೆ. ಸೊ ಸೆನ್ಸಿಟಿವ್ ಆಗಿ ಗವರ್ಮೆಂಟ್ ಆರ್ಟಿಸ್ಟ್ಗೆ ಕೊಡಬೇಕು. ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಸ್ವಲ್ಪ ಏನಂತೀವಿ ಲೂಸನ್ ಅಪ್ ಮಾಡ್ಬೇಕು. ಅವರು ತುಂಬಾ ಟೆಕ್ನಿಕಲ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಆರ್ಟಿಸ್ಟ್ಗಳಿಗೆ. ಈಗ ನನಗೆ ಸ್ವಲ್ಪ ಗೊತ್ತಾಗಿದೆ, ಎಷ್ಟೊಂದು ಜನಕ್ಕೆ ಅದು ಗೊತ್ತಿಲ್ಲ. ಸೊ ಇದನ್ನೆಲ್ಲ ಸರ್ಕಾರ ಅರ್ಥ ಮಾಡ್ಕೊಂಡು ಸ್ವಲ್ಪ ಸಡ್ಲ ಮಾಡಬೇಕು ನಿಯಮಗಳನ್ನ. ಇಷ್ಟು ಟರ್ನ್ ಓವರ್ ಇರಬೇಕು ಅಂತ. ಅದು ಆ ಪಾಯಿಂಟ್ಸ್ಗಳೆಲ್ಲ ಫೇವರ್ ಬರೀ ಕಾಂಟ್ರಾಕ್ಟ್ಗಳಿಗೆ ಮಾತ್ರ ಆಗುತ್ತೆ. ಕಲಾವಿದ್ರನ್ನ ದೂರ ಮಾಡ್ತಾ ಹೋಗುತ್ತೆ. ಅದು ಕಲಾವಿದ್ರು ದೂರ ಆಗ್ತಾ ಹೋಗ್ತಾರೆ. ಅದಾಗಬಾರ್ದು. ಕೊನೆಯದಾಗಿ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂದರೆ, ಒಂದು ಸ್ಕಲ್ಪ್ಚರ್ ಮಾಡಬೇಕಾದ್ರೆ ನೀವು ಎಲ್ಲರೂ ಒಂದು ರೀತಿಯಲ್ಲಿ ಬೇರೆ ಕಲಾವಿದರು ನೋಡಿದ್ರೆ ನಿಮ್ಮದು ಸಿಗ್ನಿಫಿಕೆಂಟ್ಲಿ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಆ ಎಕ್ಸ್ಪ್ರೆಷನ್ ಫೇಸಲ್ಲಾಗಲಿ, ಆ ಕಣ್ಣಲ್ಲಾಗಲಿ ಅದೊಂಥರ ಜೀವಂತವಾಗಿದೆ. ಅದರದ್ದು ಏನು ಸೀಕ್ರೆಟು? ಅದು ಏನು? ಅದು ಹೆಂಗೆ ಬರುತ್ತೆ? ಆ ರೀತಿಯಲ್ಲಿ ಫಿನಿಶಿಂಗ್ ಹೆಂಗೆ ಬರುತ್ತೆ? ಫಿನಿಶಿಂಗ್ ಅಂದ್ರೆ ನನಗೆ ಫಸ್ಟ್ ಆಫ್ ಆಲ್ ನೋಡ್ಬೇಕು. ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ಅವ್ರು ನೋಡೋಕ್ಕಿಂತ ಹೆಚ್ಚಾಗಿ ನನಗೆ ನೋಡಕ್ಕೆ ಅಷ್ಟು ಆಸಕ್ತಿ. ನಾನೇ ಹುಡುಕ್ತಾ ಇರ್ತೀನಿ, ಸಿಗ್ತಾರ ನನಗೆ ಅವ್ರು ದರ್ಶನ ಕೊಡ್ತಾರ. ಸೊ ನನಗೆ ಎಲ್ಲಾ ಶೈಲಿಗಳ ಒಂದು ಪರಿಚಯ, ಒಂದು ಇನ್ಡೆಪ್ತ್ ನಾಲೆಜ್, ಅಥವಾ ಮಾಡ್ತಾ ಅಭ್ಯಾಸ, ಎಲ್ಲಾ ಶೈಲಿಲೂ ಒಂದೊಂದು ಬೆಸ್ಟ್ ಇದೆ.
ಅದನ್ನೆಲ್ಲ ತಗೊಂಡೆಲ್ಲ ಅಳವಡಿಸ್ಕೋತೀವಿ. ನಾನಿಲ್ಲಿ ಮಾಡ್ಬೋದು, ನಂದ್ರಲ್ಲಿ ಭಾವ ತುಂಬೋದಕ್ಕೆ ನಂಗೆ ತುಂಬಾ ಇಷ್ಟ. ಎಕ್ಸಾಕ್ಟ್ಲಿ, ಆ ಭಾವ ಈವನ್ ರಾಮ್ಲಲ್ಲ ಅದನ್ನ ನೋಡಿದ್ರೆ ನಾವು ಭಾವ ಮೂರ್ತಿಯಲ್ಲಿ ಅಷ್ಟು ಎಕ್ಸ್ಪ್ರೆಷನ್ ಇದೆ. ಹೌದು, ನಮ್ಗೆ ಆಭರಣ ಸೌಂದರ್ಯ ಇರ್ಬೋದು, ಬೇರೆ ಎಲ್ಲ ಜೊತೆಗೆ ನನಗೆ ಭಾವದ ಬಹಳ ಪ್ರಾಮುಖ್ಯತೆ ಕೊಡ್ತೀನಿ. ಯಾಕಂದ್ರೆ ನನಗೆ ಅಲ್ಟಿಮೇಟ್ ಆಗೋದು ನೋಡಿ, ಒಂದು ತಯಾರಾಗಿ ನಿಂತ ಮೇಲೆ ಅವ್ರು ನೋಡಿದ್ರೆ ಅಪ್ಪ ಮುಗಿತಪ್ಪ ನನ್ನ ಕೆಲ ಮಾಡಿಸ್ಕೊಂಡಂತ ಖುಷಿ ಆಗ್ಬೇಕು ನನಗೆ. ಅವರು ಒಂದು ಕಣ್ಣಲ್ಲಿ ಸಂದೇಶ ಚೆನ್ನಾಗಿ ಮಾಡಿದೆ ಅಂತ ಅವರು ನನಗೆ ಕೊಡ್ಬೇಕು. ಎವ್ರಿ ಟೈಮ್ ಮಾಡಿದಾಗ್ಲೂ ನಿಮಗೆ ನನಗೆ ಎಲ್ಲ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ನಂದು ಇದೇ ಪ್ರೊಸೀಜರ್. ನಂದು ನಾನು ಕನೆಕ್ಟ್ ಆಗ್ಬೇಕು, ಆಯ್ತು ಅಂದ್ಮೇಲೆ ನಾನು ಎದ್ದು ಬಿಡ್ತೀನಿ. ನಮ್ಮ ಹುಡುಗರೆಲ್ಲ ಫಿನಿಶ್ ಮಾಡಿ ಕೊಟ್ಬಿಡ್ತಾರೆ. ನಾನು ಕನೆಕ್ಟ್ ಮಾಡೋದಾಗ ನಾನು ಅದ್ರ ಮೇಲೆ ಕೂತಿರ್ತೀನಿ. ಅದು ನಾ ಕನೆಕ್ಟ್ ಆಗಲ್ಲ, ಬೇರೆಯವ್ರಿಗೆ ಅದು ಕನೆಕ್ಟ್ ಆಗತ್ತೆ ಅನ್ನೋದು ಸುಳ್ಳು. ಸೊ ಭಾವ ತುಂಬೋದು ನನಗೆ ಅವ್ರಿಗಿಂತ ಹೆಚ್ಚಾಗಿ ನನಗೆ ಆಸೆ ಜಾಸ್ತಿ ಅವ್ರನ್ನ ನೋಡ್ಬೇಕು ಅಂತ. ಆಮೇಲೆ ಈ ಒಂದು ಅವಕಾಶನ ಅಷ್ಟೇ, ಭಕ್ತಾದಿಗಳು ಅವ್ರಿಗೆ ಯಾವ ವಿಗ್ರಹ ಬೇಕು ನನಗೆ ಮಾಡಿ ನನಗೆ ನೋಡೋ ದರ್ಶನ ಕೊಡಿಸ್ತಿರೋದ ಅವರು. ಸೊ ನಾನು ಫಸ್ಟ್ ದರ್ಶನ ಮಾಡಕ್ಕೆ ತಗೊಳಕ್ಕೆ ಇಷ್ಟಪಡ್ತೀನಿ. ಅದು ಎಷ್ಟು ಮಟ್ಟಿಗೆ ಇಷ್ಟಪಡ್ತೀನಿ ಅಂದ್ರೆ ಅದು ಅವ್ರಿಗೂ ಕನೆಕ್ಟ್ ಆಗತ್ತೆ. ಎಕ್ಸಾಕ್ಟ್ಲಿ. ಸೊ ಅದು ನನಗೆ ಕೆಲವೊಮ್ಮೆ ನನ್ನ ಆಸೆ ಮುಖಾಂತರ ಇದು ಸಣ್ಣ ಸಣ್ಣ ಒಂದು ಬದಲಾವಣೆ ಬೇರೆ ವಿಗ್ರಹಕ್ಕೂ ಇದಕ್ಕೂ ಕನೆಕ್ಟ್ ಆಗ್ಲೇಬೇಕು. ಯಾವುದೇ ಪ್ರೊಫೆಷನ್ ಅಲ್ಲಿ ಆಗ್ಲಿ ಅದು ಕನೆಕ್ಟ್ ಆಗ್ಲೇಬೇಕು. ಕನೆಕ್ಟ್ ಆಗ್ಲ ನನಗೆ ಅದಕ್ಕೆ ತಗೊಂಡಿರೋ ಕಾಣಿ ಅಂದ್ರೆ ದುಡ್ಡು ಸಹ ನನಗೆ ಇಷ್ಟ ಆಗಲ್ಲ. ಸೊ ಅದಾಗ್ಬಿಡುತ್ತೆ ನನಗೆ. ಸೊ ಅಟ್ಲೀಸ್ಟ್ ಆ ದುಡ್ಡು ಸಿಕ್ಕಿರೋ ದುಡ್ಡು ನಾ ಖುಷಿಯಾಗಿರ್ಬೇಕು ಅಂದ್ರೆ ಇದು ನಂಗೆ ಸರಿ ಮಾಡ್ಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಅಂತಲ್ಲ ಅದು ವರ್ಡ್ ಕರೆಕ್ಟ್. ಸೊ ಈ ರೀತಿ ನನಗೆ ಅದೇನೋ ಅಭ್ಯಾಸ ಆಗ್ಬಿಟ್ಟಿದೆ. ಸ್ವಲ್ಪ ಒತ್ತಡ ಆಗುತ್ತೆ, ಬಟ್ ನನ್ಗೆ ಖುಷಿ ಆಗತ್ತೆ. ಎಲ್ಲ ಅದೊಂದ್ಸಲ ವಿಗ್ರಹ ಮುಖ ಅಷ್ಟು ಲಕ್ಷಣವಾಗಿ ಬಂದ್ಬಿಟ್ರೆ ನನಗೆ ಎಷ್ಟು ಕಷ್ಟಪಟ್ಟಿದೆ ಅದೆಲ್ಲ ಮರ್ತೋಗ್ಬಿಡುತ್ತೆ. ನಮ್ಗೆಲ್ಲರಿಗೂ ಕನೆಕ್ಟ್ ಆಗಿದೆ. ನಮ್ಮ ವೈಫ್ ಅವ್ರದ್ದೊಂದು ಹೇಳ್ಬೇಕು ಈ ಟೈಮ್ ನಲ್ಲಿ. ಅಮ್ಮ ಹೇಗೆ ನನಗೆ ಫಸ್ಟ್ ಹಾಫ್ ಅಲ್ಲಿ ಎಲ್ಲ ಜೀವನದಲ್ಲಿ ಈ ರೀತಿಯಾದ ಒಂದು ಸಂಸ್ಕಾರ ಎಲ್ಲ ಕೊಟ್ರು. ಸೆಕೆಂಡ್ ಹಾಫ್ ಲೈಫ್ ಅಲ್ಲಿ ಮಡದಿ ಅಂತ ಹೇಳ್ತೀವಲ್ಲ, ಅವರು ಸಹ ವಿಜೇತಾ ಅವರು ಸಹ ಬಹಳ ಸ್ಯಾಕ್ರಿಫೈಸಸ್ ಮಾಡಿ ಅವ್ರ ಕರಿಯರ್ ಅವರು ಆಕ್ಚುಲಿ ಮೆಸ್ ಮಾಡಿದ್ರು. UK ಇದ್ರು. ಅವ್ರು UK ಬಂದ್ಬಿಡಿ ಅಂತ, ನಾನು UK ಬರಲ್ಲಪ್ಪ, ಇಂಡಿಯಾ ಬಿಟ್ಟೆಲ್ಲ ಬರಲ್ಲ, ಬರಂಗಿದ್ರೆ ನೀವು ಬನ್ನಿ, ನಿಮ್ಮನ್ನ ಮದುವೆ ಆಗ್ತಿಲ್ಲ ಅಂದ್ರೆ ಇಲ್ಲ ಅಂತ ನಾನು ಅವ್ರ ಹತ್ರ ತುಂಬ ತಮಾಷೆ ಮಾಡ್ತಿದ್ದೆ. ಬಟ್ ಅವರು ಅಲ್ಲಿಂದ ಅವ್ರ ಕರಿಯರ್ನ ಬಿಟ್ಟು ಇಲ್ಲಿ ಬಂದ್ರು. ಎಲ್ಲ ರೀತಿಯಲ್ಲೂ ನನಗೂ ನೋಡಿ ಏನಾಗುತ್ತೆ, ತುಂಬಾ ಸ್ಟ್ರಾಂಗ್ ಇರ್ಬೋದು, ತುಂಬಾ ಫಿಟ್ ಇರ್ಬೋದು, ತುಂಬಾ ಇರ್ಬೋದು. ಆಗ ನಮ್ಮ ತಂದೆಯವರು ನಂಗೆ ಬ್ಯಾಕ್ ಓಕೆ ಇದಾರಪ್ಪ, ನಾವಿಲ್ಲ ಅಂದ್ರೆ ಅವ್ರಪ್ಪ ನೋಡ್ಕೋತಾರೆ. ಈಗೇನೊಂದ್ಸಲ ಅನ್ಸುತ್ತೆ ಈಗೇನು ಅಂತ. ಈಗ ಅಂತ ಹೇಳಿದ್ರೆ ನನಗಿಂತ ಸ್ಟ್ರಾಂಗ್ ಪರ್ಸನ್ ಒಬ್ರು ಇದಾರೆ ಅಂದ್ರೆ ನನ್ನ ವೈಫೇ ಆಗ್ಬಿಟ್ಟಿದ್ದಾರೆ ಈಗ. ಬ್ಯಾಕ್ ಬೋನ್ ತರ ಇದಾರೆ ಈಗ. ಸೊ ಯಾಕಂದ್ರೆ ಇಷ್ಟು ಕಮ್ಯುನಿಕೇಶನ್ಸ್ ಇಷ್ಟು ತುಂಬಾ ನನಗೆ ಗೊತ್ತಿಲ್ಲ, ತುಂಬಾ ವಾಸ್ಟ್ ಆಗಿ ಡೆವಲಪ್ಮೆಂಟ್ಗಳಾಗ್ಬಿಟ್ಟಿದೆ. ನನಗೂ ಇದು ಅರ್ಥ ಆಗಕ್ಕೆ ಸ್ವಲ್ಪ ಟೈಮೇ ತಗೊಂತಾ ಇದೆ. ಏನಿದು ಎಲ್ಲೆಲ್ಲಿಂದ ಏನ್ ಬರ್ತಾ ಇದೆ ಕಾಲ್ಸ್. ಸೊ ಪ್ರಪಂಚ ಎಲ್ಲಾ ಕಡೆಯಿಂದನೂ ತುಂಬಾ ಈ ತರ ಒಂದು ಕಾಲ್ಸ್ ಇರ್ಬೋದು, ಇನ್ವಿಟೇಷನ್ಸ್ ಇರ್ಬೋದು. ಹೇಗೆ ನಾವು ಸೆಪರೇಟ್ ಮಾಡೋದು, ಆಮೇಲೆ ನಂದು ಹೇಗೆ ಮೈಂಡ್ ಮತ್ತೆ ವರ್ಕ್ ಬ್ಯಾಲೆನ್ಸ್ ಎಲ್ಲ, ಫ್ಯಾಮಿಲಿ ಎಲ್ಲ, ಅವರು ಎಲ್ಲಾ ರೀತಿಲೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಕರಿಯರ್ನ ಸ್ಯಾಕ್ರಿಫೈಸ್ ಮಾಡಿ ಈ ಟೈಮ್ನಲ್ಲಿ ಅವ್ರಿಗೂ ಒಂದು ದೊಡ್ಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಈಗ ನನಗಿಂತ ಒಬ್ಬ ಸ್ಟ್ರಾಂಗ್ ಪರ್ಸನ್ ಇದಾರೆ ಅಂದ್ರೆ ಅವ್ರಿಗೆ ಈಗ ಅವ್ರ ವೈಫ್ ಎಲ್ಲಾ ತಂಡದಿಂದ, ನಮ್ಮೆಲ್ಲರಿಂದ, ಇಡೀ ಭಾರತದಿಂದ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದ್ರೆ ನೀವು ಇಷ್ಟ್ರ ಮಟ್ಟಿಗೆ ಬೆಳಿಬೇಕಂದ್ರೆ ಅವ್ರ ಫ್ಯಾಮಿಲಿಯನ್ನ ಹೌದು. ಯಾಕಂದ್ರೆ ಅಯೋಧ್ಯೆಗೆ ಹೋದಾಗ್ಲೂ ಅಷ್ಟೇ 9 months ನಾನು ಕಂಪ್ಲೀಟ್ ಡಿಸ್ಕನೆಕ್ಟ್ ಆಗ್ಬಿಟ್ಟಿದ್ದೆ. ಆ ಮಕ್ಕಳು ಎಷ್ಟೇ ವಿಷಯ ತಪ್ಪಲಿ ಏನೇ ಆಗ್ಲಿ ನನಗೆ ಅವ್ರ ವಿಷಯ ಮುಟ್ಟಿಸ್ತಾ ಇರಲಿಲ್ಲ, ನನಗಲ್ಲಿ ಇದಾಗತ್ತೆ ಅಂತ. ಇಲ್ಲಿ ನಂದು ವರ್ಕ್ ಬಿಸ್ನೆಸ್ ಎಲ್ಲನೂ ಹ್ಯಾಂಡಲ್ ಮಾಡ್ಕೊಂಡ್ರು, ಈಗಲೂ ಹ್ಯಾಂಡಲ್ ಮಾಡ್ತಾ ಇದಾರೆ. ನನ್ನ ಬರೀ ಹೇಳ್ಬಿಟ್ಟಿದ್ದೀನಿ, ನನಗೆ ಬರೀ ಕೆಲಸದ ಹತ್ರ ಬಿಟ್ಬಿಡಿ, ಬೇರೆ ಏನು ನನಗೆ ಗಮನ ತರಬೇಡಿ. ಸೊ ಅವರು ಅದನ್ನು ಆದಷ್ಟು ಮಾಡಿ ಮಾಡ್ಕೊಡ್ತಾ ಇದ್ದಾರೆ. ಸೊ ಯಶಸ್ವಿ ಪುರುಷನಿಂದ ಮಹಿಳೆ ಅನ್ನೋದು ನನ್ನ ಜೀವನದಲ್ಲೂ ನಿಜ ಆಗಿದೆ ಅಷ್ಟೇ, 100%. ಸೊ ನಾವು ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಯಾಕಂದ್ರೆ ನಮ್ಗೆ ಈ ಸಮಯ ಕೊಟ್ಟಿದ್ದಾರೆ, ನೀವು ಇಷ್ಟು ಎಲ್ಲ ನಮ್ಮ ಹತ್ರ ಹಂಚ್ಕೊಂಡಿದ್ದೀರಾ, ತುಂಬಾ ಸಂತೋಷ ಆಗ್ತದೆ. ಈಗ ಬರ್ತಿರೋ ಕಲಾಶಿಲ್ಪಿಗಳಿಗೆ ಏನ್ ಸಂದೇಶ ಕೊಡ್ತೀರಾ? ನಮ್ಮ ಈಗಿನ ಪೀಳಿಗೆಯ ಶಿಲ್ಪಿಗಳು, ಮೊದಲು ನಿಮಗೆ ನನ್ನ ಸಂದೇಶ ಏನಂದ್ರೆ, ಆಸಕ್ತಿ ಮೊದಲು ಇರುತ್ತೆ, ಬರ್ತಾ ಬರ್ತಾ ಕಮ್ಮಿ ಆಗ್ಬಿಡುತ್ತೆ. ಆ ರೀತಿ ಆಸಕ್ತಿನ ಕಮ್ಮಿ ಮಾಡ್ಕೊಂಬಿಡಿ. ಯಾವಾಗಲೂ ಆ ಒಂದು ಪ್ಯಾಷನ್ ಇನ್ನು ಮರದ ರೀತಿ ಬೆಳೀತಾ ಇರಬೇಕು, ಅದು ಕ್ಷೀಣಿಸ್ಬಾರ್ದು. ಯಾಕಂದರೆ ನಾನು ನೋಡಿದ್ದೀನಿ ಎಷ್ಟೊಂದು ಜನ ಕಲಾವಿದರು ಸ್ಟಾರ್ಟಿಂಗ್ ಚೆನ್ನಾಗಿ ಮಾಡ್ತಿರ್ತೀರ, ಮೋಸ್ಟ್ಲಿ ಕೆಲಸದ ಒತ್ತಡನೋ ಅಥವಾ ಇನ್ಯಾವುದೋ ಒಂದು ಜೀವನದ ಜಂಜಾಟದಲ್ಲಿ ನಿಮ್ಮ ಕಲೆಯ ಒಂದು ಏನಂತೀವಿ ಒಂದು ಶಾರ್ಪ್ನೆಸ್ ಅಥವಾ ಒಂದು ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಅದೇ ರೀತಿ ಮಾಡ್ಕೊಂಬಿಡಿ. ಮೊದಲಿಗಿಂತ ಇನ್ನೂ ಸುಂದರವಾಗಿ ಮಾಡುವಂಥ ಒಂದು ಅಭ್ಯಾಸ, ಅದರಲ್ಲೇ ನೀವೊಂದು ಖುಷಿ ಸಂತೋಷನ ಹುಡ್ಕೋಂಥದ್ದಾಗಲಿ. ಯಾವುದೇ ಕೆಲಸ
ಶ್ರದ್ಧೆಯಿಂದ ಮಾಡಿ. ಯಾಕಂದರೆ ಕಲಾವಿದರಿಗೆ ತುಂಬ ದೊಡ್ಡ ಸ್ಥಾನ ನಮ್ಮ ಸಮಾಜದಲ್ಲಿ, ಗೌರವ ಪ್ರೀತಿ ಎಲ್ಲ ಕೊಡ್ತಾರೆ. ಸೊ ಅದಕ್ಕೆ ನಾವು ಅರ್ಹರ, ಅದಕ್ಕೆ ಒಂದು ನ್ಯಾಯ ಒದಗಿಸುವಂಥ ಕೆಲಸ ನೀವು ಮಾಡಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕೆಲಸಗಳು ಈಡೇರ್ತಾ ಬರುತ್ತೆ. ಸೊ ಒಂದು ದಿವಸಕ್ಕೆ ಏನು ಮಾಡ್ಬೋದು ನಾವು, ಆ ಒಂದು ಸಮಯವನ್ನು ಶ್ರದ್ಧೆಯಿಂದ ಮಾಡ್ತಾ ಕಲಾ ಸೇವೆ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಅರುಣ್ ಯೋಗಿರಾಜ್ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಇಷ್ಟು ಸಮಯ ನಮಗೆ ನೀಡಿದ್ದಕ್ಕೆ, ಆಮೇಲೆ ಹಂಚ್ಕೊಂಡಿದ್ದಕ್ಕೆ ತುಂಬ ಸಂತೋಷ ಆಯಿತು. ನಾವು ಬಯಸ್ತೀವಿ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀರಿ. ನಮ್ಮ ಭಾರತ ಸಂಸ್ಕೃತಿ ಆಗಲಿ, ಮೈಸೂರಿನ ಹುಡುಗ ಅಂತ ಹೇಳ್ತಾರಲ್ಲ. ಸೊ ಆಲ್ ದ ವೆರಿ ಬೆಸ್ಟ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್.